ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕಾವ್ಯ ವಿಶ್ವಕರ್ಮ. ನೋಡಿ, RSS ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ 100 ವರ್ಷವನ್ನ ಪೂರೈಕೆ ಮಾಡುತ್ತೆ. ಆದರೆ ಈ RSSಗೆ ಲಗಾಮ್ ಹಾಕೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಹೀಗಾಗಿ ಪ್ರತಿಯೊಬ್ಬ ಸಚಿವರು ಕೂಡ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಇದ್ದಾರೆ ಶ್ರೀರಾಜ್ ವಕ್ವಾಡಿ. ಇದೇ ಈ ಹೊತ್ತಿನ ಸ್ಪೆಷಲ್ ಡಿಬೇಟ್, RSSಗೆ ಲಗಾಮು. ನೋಡಿ, ರಾಜ್ಯದಲ್ಲಿ RSS ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡಲೇಬೇಕು ಎನ್ನುವಂತಹ ಒಂದು ಪ್ರಸ್ತಾವನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇವತ್ತಿನ ಈ ಒಂದು ಡಿಬೇಟ್ ನಲ್ಲಿ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ ಶ್ರೀರಾಜ್ ವಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಕಾವ್ಯ. ನೋಡಿ, ರಾಜ್ಯದಲ್ಲಿ RSS ಚಟುವಟಿಕೆಗಳನ್ನ ನಿಯಂತ್ರಣಕ್ಕೆ ತರಬೇಕು ಎನ್ನುವಂತಹ ಚರ್ಚೆ ಜೋರಾಗಿದೆ. ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಂತಹ ಆ ಒಂದು ಪತ್ರದಲ್ಲಿ ಈಗ ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ RSS ಮೇಲಿರ್ತಕ್ಕಂಥ ಆರೋಪಗಳಾದ್ರೂ ಏನು? ಈ ಆರೋಪಗಳಿಗೆ RSS ಸಮರ್ಥನೆಯನ್ನ ಏನ್ ಮಾಡ್ಕೊಳ್ತಾ ಇದೆ? ಇಲ್ಲಿದೆ ಅದರ ಕಂಪ್ಲೀಟ್ ರಿಪೋರ್ಟ್, ನೋಡ್ಕೊಂಡ್ ಬರೋಣ. ಚಟುವಟಿಕೆಗಳಿಗೆ ಕಾಂಗ್ರೆಸ್ ಸರ್ಕಾರ ಅಂಕುಶ. ವಿವಾದಕ್ಕೆ ಕಾರಣವಾಯಿತು ಪ್ರಿಯಾಂಕ್ ಖರ್ಗೆ ಪತ್ರ. RSS ಶತಮಾನೋತ್ಸವ, ರಾಷ್ಟ್ರದಾದ್ಯಂತ RSS ಪಥ ಸಂಚಲನ ಹಾಗೂ ರಾಷ್ಟ್ರವ್ಯಾಪಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವ ಸಂದರ್ಭದಲ್ಲೇ ರಾಜ್ಯದಲ್ಲಿ RSS ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಬೇಕೆಂದು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ವಿನಂತಿ ಮಾಡಿಕೊಂಡಿರೋದು ರಾಷ್ಟ್ರವ್ಯಾಪಿ ವಿವಾದಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ, ಸರ್ಕಾರಿ ಕಚೇರಿಗಳ ಆವರಣದಲ್ಲಿ, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಸಂಘದ ಚಟುವಟಿಕೆಗಳನ್ನ ಮಾಡುವುದಕ್ಕೆ ನಿರ್ಬಂಧ ಹೇರುವುದಕ್ಕೆ ತಯಾರಾಗಿದೆ ಎನ್ನಲಾಗ್ತಿದ್ದು, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪತ್ರದ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಜರುಗಿಸುವುದು ಎಂದು ಬರೆದು ಸೂಚನೆ ನೀಡಿದರು. RSS ನೋಂದಾಯಿತ ಸಂಘಟನೆಯಲ್ಲವೇ? RSS ಸುತ್ತುವರೆದ ವಾದ ವಿವಾದಗಳು. RSSಗೆ ಶತಮಾನದ ಇತಿಹಾಸವಿದ್ದರೂ ಇನ್ನೂ ನೋಂದಾಯಿತ ಸಂಸ್ಥೆಯಲ್ಲ. ಅದು ಲೆಕ್ಕಪತ್ರ ವಿವರಗಳನ್ನ ಸಲ್ಲಿಸೋದಿಲ್ಲ. ಹಾಗಾಗಿ ಸಂಘಟನೆಯ ಹಣಕಾಸು ವ್ಯವಹಾರಗಳಲ್ಲಿ ಪಾರದರ್ಶಕತೆಯ ಕೊರತೆ ಇದೆ ಎನ್ನುವುದು ಕಾಂಗ್ರೆಸ್ ಸೇರಿ ಎಲ್ಲ ವಿಪಕ್ಷಗಳ ವಾದ. ಕಾಂಗ್ರೆಸ್ ಹಾಗೂ ಇತರ ಪ್ರತಿಪಕ್ಷಗಳ ಟೀಕೆಗಳಿಗೆ ಪ್ರತಿಕ್ರಿಯಿಸಿರುವ ಸಂಘದ ಮುಖ್ಯಸ್ಥರು, ಸಂಘ ಸ್ವಯಂ ಬೆಂಬಲಿತ ಸಂಸ್ಥೆಯಾಗಿದ್ದು ಹಣಕಾಸಿನ ನೆರವು ಹೊರಗಿನಿಂದ ಪಡೆಯೋದಿಲ್ಲ. ಸ್ವಯಂ ಸೇವಕರಿಂದ ವರ್ಷಕ್ಕೆ 1 ಬಾರಿ ಗುರುದಕ್ಷಿಣೆ ಪಡೆಯುವ ಮೂಲಕ ಸಂಘಟನೆಯ ವೆಚ್ಚಗಳನ್ನ ಭರಿಸಲಾಗುತ್ತೆ ಎನ್ನುವುದು ಅವರ ಸಮರ್ಥನೆ. ಆದರೆ ಬಿಜೆಪಿ ಅದರ ರಾಜಕೀಯ ಅಂಗವಾಗಿದ್ದು, ಬಿಜೆಪಿ ಮೂಲಕವೇ ನಾಗ್ಪುರದ ಸಂಘಕ್ಕೆ ತಲುಪಬೇಕಾಗಿರುವುದು ತಲುಪುತ್ತದೆ ಎನ್ನುವುದು ಕಾಂಗ್ರೆಸ್ ಸೇರಿ ಇತರ ಪಕ್ಷಗಳ ಪ್ರತಿಟೀಕೆಯಾಗಿದೆ. ಹೀಗೆ ವಾದ ಪ್ರತಿವಾದಗಳು ಶತಮಾನದಿಂದಲೂ ಚರ್ಚೆಯಾಗುತ್ತಲೇ ಬಂದಿದೆ. ಮೂರು ಬಾರಿ ನಿಷೇಧಕ್ಕೊಳಗಾಗಿದ್ದ RSS, ಮಹಾತ್ಮ ಗಾಂಧಿಯನ್ನ ಕೊಂದಿದ್ದೇ RSS. RSS ಸಂಘ ಇಲ್ಲಿವರೆಗೂ 3 ಬಾರಿ ನಿಷೇಧಕ್ಕೊಳಗಾಗಿದೆ. 1948ರಲ್ಲಿ ಮಹಾತ್ಮ ಗಾಂಧೀಜಿ ಹತ್ಯೆಯಾದ ಸಂದರ್ಭದಲ್ಲಿ, 1975ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮತ್ತು 1992ರ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸಗೊಳಿಸಿದ ಕಾರಣಕ್ಕೆ ಕೇಂದ್ರ ಸರ್ಕಾರ RSS ಮೇಲೆ ನಿಷೇಧ ಹೇರಿತ್ತು. ಈಗ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ RSS ಸಾಮಾಜಿಕ ಸ್ವಾಸ್ಥ್ಯವನ್ನ ಕಳೆಯುವಂತಹ ಚಟುವಟಿಕೆಯನ್ನ ನಡೆಸುತ್ತದೆ ಎಂದು ಆರೋಪಿಸಿ ಸಂಘದ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಆಗ್ರಹ ಕೇಳಿಬಂದಿದೆ. ಇದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ
ವಾದ ಪ್ರತಿವಾದಗಳಿಗೆ ಕಾರಣವಾಗಿದೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ಅವರ ಹತ್ಯೆಯ ಹಿಂದೆ ಆರ್ಎಸ್ಎಸ್ ಇದೆ ಎಂದು ಅಂದಿನ ಸರ್ಕಾರ ಶಂಕೆ ವ್ಯಕ್ತಪಡಿಸಿತ್ತು. ಹಂತಕ ನಾಥೂರಾಮ್ ಗೋಡ್ಸೆ ಆರ್ಎಸ್ಎಸ್ ಸದಸ್ಯ ಎಂದು ಹೇಳಲಾಗಿತ್ತು. ಆದರೆ ಗೋಡ್ಸೆ ತನ್ನ ಸದಸ್ಯನಲ್ಲ ಅಂತ ಆರ್ಎಸ್ಎಸ್ ಹೇಳಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದಿನ ಆರ್ಎಸ್ಎಸ್ ಮುಖ್ಯಸ್ಥ ಮಾಧವ ಸದಾಶಿವ್ ಗೋಲ್ವಲ್ಕರ್ ಅವರನ್ನ ಬಂಧಿಸಲಾಗಿತ್ತು. ಹೀಗೆ ಆರ್ಎಸ್ಎಸ್ ಸಿದ್ಧಾಂತದ ಬಗ್ಗೆ, ಆರ್ಎಸ್ಎಸ್ ಚಟುವಟಿಕೆಗಳ ಬಗ್ಗೆ ಶತಮಾನಗಳಿಂದಲೂ ಚರ್ಚೆಗಳು ನಡೆಯುತ್ತಲೇ ಬಂದಿದೆ. ಸಂಘ ತನ್ನ ಚಟುವಟಿಕೆಗಳನ್ನ, ಶಾಖೆಯನ್ನ ಮುಂದುವರಿಸುತ್ತಲೇ ಬಂದಿದೆ. ಆದಾಗ್ಯೂ ಪರ ವಿರೋಧ ಚರ್ಚೆಗಳು ಇನ್ನೂ ಚಾಲ್ತಿಯಲ್ಲಿದೆ ಅನ್ನೋದೇ ಸತ್ಯ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಎಸ್ ವೀಕ್ಷಕರೇ, ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 100 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ ಆರ್ಎಸ್ಎಸ್. ಆದರೆ ಆರ್ಎಸ್ಎಸ್ 100 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ರು ಕೂಡ ಶ್ರೀರಾಜ್, ಇಷ್ಟು ವರ್ಷಗಳು ಇಲ್ಲದಂತಹ ಆರೋಪ ಮನವಿ ಪತ್ರವನ್ನ ಇದ್ಯಾಕೆ ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಬರೆದ್ರು ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು. ಎಸ್, ಈ ಪ್ರಶ್ನೆಗೆ ನಾವು ಉತ್ತರವನ್ನ ಹುಡುಕ್ತಾ ಹೋದ್ರೆ ಬಹಳ ಪ್ರಮುಖವಾಗಿ ಕಾವ್ಯ ನೋಡ್ತಾ ಹೋಗಬೇಕು ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟ ಬಗ್ಗೆ. ಆರ್ ಎಸ್ ಎಸ್ಗೆ ಇವತ್ತಿನಿಂದ ಅಲ್ಲ, ಆರ್ ಎಸ್ ಎಸ್ ಯಾವಾಗ ಹುಟ್ಟಿತ್ತೋ ಅಲ್ಲಿಂದ ಕೂಡ ಇಲ್ಲಿನವರೆಗೆ ಬಹಳ ವಿವಾದಗಳು ಇತ್ತು ಮತ್ತು ಆರೋಪಗಳು ಕೂಡ ಇತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ಭಾಗಿಯಾಗಿಲ್ಲ ಅನ್ನುವಂಥ ಒಂದು ಆರೋಪ, ಮತ್ತು ಮಹಾತ್ಮ ಗಾಂಧೀಜಿಯವರನ್ನು ಕೊಂದಿತ್ತು ಅನ್ನುವಂಥ ಆರೋಪ, ಮತ್ತು ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿತ್ತು ಅನ್ನುವಂಥ ಆರೋಪ. ಹೀಗೆ ಸಾಮಾಜಿಕ ವಲಯದಲ್ಲಿ ಆರ್ ಎಸ್ ಎಸ್ ಒಂದಿಷ್ಟು ಸ್ವಾಸ್ಥ್ಯವನ್ನು ಕಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಜೊತೆಗೆ ಸೇರಿಸಿಕೊಂಡಂತಹ ಅಥವಾ ಕೂಡಿಕೊಂಡಂತಹ ಮಿತ್ರ ಪಕ್ಷಗಳೇನಿದೆಯೋ ಅವೆಲ್ಲವೂ ಕೂಡ ಆರ್ ಎಸ್ ಎಸ್ ಬಗ್ಗೆ, ಆರ್ ಎಸ್ ಎಸ್ನ ಸಿದ್ಧಾಂತದ ಬಗ್ಗೆ, ಆರ್ ಎಸ್ ಎಸ್ನ ಚಟುವಟಿಕೆಗಳ ಬಗ್ಗೆ ನಿರಂತರವಾಗಿ ಒಂದು ಹಂತದಲ್ಲಿ ಆರೋಪಗಳನ್ನು ಮಾಡ್ತಾನೆ ಬಂತು. ಅದು ಈಗ ತಾರಕಕ್ಕೆ ಏರಿತು. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು, ಆರ್ ಎಸ್ ಎಸ್ನ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಹೇಳ್ತಾ ಇದ್ರು. ಆಮೇಲೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಇರಲಿ, ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ನನ್ನು ತೀವ್ರವಾಗಿ ಟೀಕೆ ಮಾಡ್ತಾ ಹೋಗ್ತಾರೆ. ಮತ್ತು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಪದೇ ಇರುವಂತಹ ಮನಸ್ಥಿತಿ ಅವೆಲ್ಲವೂ ಕೂಡ. ಸೊ ನೋಡಿ, ಈ ಎಲ್ಲ ಆರೋಪಗಳು ಇರುವಾಗಲೂ ಕೂಡ ದೇಶದಲ್ಲಿ ಸುಮಾರು 83,000 ಶಾಖೆಗಳನ್ನು ಆರ್ ಎಸ್ ಎಸ್ ಹೊಂದಿದೆ. 83 ಶಾಖೆಗಳಲ್ಲಿ ಇವತ್ತಿಗೂ ಕೂಡ ನಿರಂತರವಾಗಿ ಪ್ರತಿದಿನ ಶಾಖೆಗಳು ನಡೆಯುತ್ತೆ. ಶಾಖೆಗಳಲ್ಲಿ ಒಂದಿಷ್ಟು ಜನ ಸೇರ್ತಾರೆ, ಒಂದಿಷ್ಟು ಜನ ನಮಸ್ತೆ ಸದಾ ವತ್ಸಲೆ ದೇಶಭಕ್ತಿ ಗೀತೆಯನ್ನು ಹಾಡ್ತಾರೆ, ಮತ್ತು ಒಂದಿಷ್ಟು ಆರ್ ಎಸ್ ಎಸ್ನ ಚಟುವಟಿಕೆಗಳು, ಕ್ರೀಡೆಗಳು ಇವೆಲ್ಲವೂ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆರೋಪಗಳು ಇದ್ದರೂ ಕೂಡ ಆರ್ ಎಸ್ ಎಸ್ ಅನ್ನು ಒಂದು ಹಂತಕ್ಕೆ ನೀವು ನೋಡಿ, ಈ 1992ಕ್ಕಿಂತ ಮೊದಲ 2 ಬಾರಿ ಆರ್ ಎಸ್ ಎಸ್ ನಿಷೇಧ ಆಗಿರೋದು ಪೂರ್ಣಾವಧಿಗಲ್ಲ, ಮಧ್ಯಂತರ ಅವಧಿಗೆ. ಸೊ 1992ರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗ ಬಾಬ್ರಿ ಮಸೀದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆಯಿತು. ಅಂದರೆ ಅಯೋಧ್ಯ ರಾಮ ಮಂದಿರ ಆಗಿತ್ತು ಅದು. ಸೊ ಅದರ ವಿಚಾರ ಬಗ್ಗೆ, ಅದು ನಮಗೆ ಸೇರಿರೋದು, ಆ ಜಾಗ ನಮಗೆ ಸೇರಿರೋದು, ಬಹಳ ದೊಡ್ಡ ಒಂದು ಹೋರಾಟಗಳು ನಡೆದಿತ್ತು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೇಜಾವರ ಶ್ರೀಗಳು ಬೇಡ, ನಾವು ಆ ಧ್ವಂಸ ಮಾಡುವಂಥದ್ದು ವಿಚಾರಕ್ಕೆ ಹೋಗೋದು ಬೇಡ, ಕೈ ಹಾಕೋದು ಬೇಡ ಅಲ್ವಾ ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತಾಪಿಸಿದ್ರು ಕೂಡ ಕಾರ್ಯಕರ್ತರ ಒಂದು ಉದ್ರೇಕದಲ್ಲಿದ್ದರು, ಒಂದು ಹುಮ್ಮಸ್ಸಿನಲ್ಲಿದ್ದರು. ಅದೊಂದು ಹೋರಾಟದ ಒಂದು ಏನು ವೈಬ್ ಇದೆಯಲ್ಲ ಆ ಕಾರ್ಯಕರ್ತರಲ್ಲಿತ್ತು. ಸೊ ನೇರ ಹೋಗಿ ಬಾಬ್ರಿ ಮಸೀದಿಗೆ ಹೋಗಿ ಹೊಡಿತಾರೆ. ಸೊ ಅದಾದ ಮೇಲೆ ಅದರ ಧ್ವಂಸ ಆಗುತ್ತೆ. ಮತ್ತೆ ಆರ್ ಎಸ್ ಎಸ್ನ ಆಗಿನ ಮುಖ್ಯಸ್ಥರಾಗಿರುವಂತಹ ಮಾಧವ ಅವರೆಲ್ಲರನ್ನೂ ಕೂಡ ಒಂದು ಹಂತಕ್ಕೆ ಬಂಧಿಸುವಂಥ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಮತ್ತು ಆರ್ ಎಸ್ ಎಸ್ನ ಮುಖಂಡರನ್ನು ಬಂಧಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಕಾರ್ಯಕರ್ತರು ಎಷ್ಟೋ ಜನರು ಜೈಲಿಗೆ ಹೋಗ್ತಾರೆ. ಸೊ ಇವರೆಲ್ಲರನ್ನೂ ಕೂಡ ಒಂದು ಹಂತಕ್ಕೆ ಗಮನಿಸ್ತಾ ಹೋದರೆ ಮೊದಲಿನಿಂದಲೂ ಕೂಡ ಒಂದು ಹಂತಕ್ಕೆ ದೇಶ ಸ್ವಾತಂತ್ರ್ಯ ಬಂದಾಗಲಿಂದ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಆರ್ ಎಸ್ ಎಸ್ ಅದರ ವಿರುದ್ಧವಾಗಿ ಒಂದು ಸಂಘಟನೆ ಕಟ್ಟುವಂಥ ಪ್ರಯತ್ನ ಮಾಡ್ತು. ಆರ್ ಎಸ್ ಎಸ್ ಇವತ್ತಿಗೂ ಹೇಳೋದು ದೇಶ ಅಖಂಡ ಭಾರತವನ್ನು ಇವತ್ತು ವಿಭಜಿಸಿದ್ದು ಕಾಂಗ್ರೆಸ್ ಅನ್ನುವಂತಹ ಆರೋಪ ಮಾಡುತ್ತೆ. ಸೊ ಆ ಎಲ್ಲ ಆರೋಪಕ್ಕೆ ತಿರುಗೇಟು ನೀಡೋದಕ್ಕೆ ಕಾಂಗ್ರೆಸ್ ಪದೇ ಪದೇ ಆರ್ ಎಸ್ ಎಸ್ನನ್ನು ಟೀಕಿಸ್ತಾ ಹೋಗುತ್ತೆ. ಸೊ ಇವೆಲ್ಲವನ್ನು ನೋಡ್ತಾ ಹೋದರೆ, ಸೊ 1992ರಲ್ಲಿ ಪೂರ್ಣಾವಧಿಗೆ ಆರ್ ಎಸ್ ಎಸ್ ನಿಷೇಧ ಆಯಿತು, ಮತ್ತೆ ಅದನ್ನು ವಾಪಸ್ ತೆಗೆದುಕೊಂಡ್ರು, ಮತ್ತೆ ನಿರಂತರವಾಗಿ ಚಟುವಟಿಕೆಗಳು ನಡೀತಾ ಹೋಗುತ್ತೆ.
ಹೋಗುತ್ತೆ. ಸೊ ಮತ್ತೆ ಕಾಂಗ್ರೆಸ್ ಸರ್ಕಾರ ನಮ್ಮ ಯಾರು ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ UPA ಗೌರ್ಮೆಂಟ್ ಬಂದಾಗ ಕೂಡ ರಾಜ್ಯ ಸರ್ಕಾರದಿಂದ RSS ನಿಷೇಧಿಸಬೇಕು ಅನ್ನುವಂಥ ಶಿಫಾರಸ್ ಹೋಯಿತು. ಆ ಶಿಫಾರಸು ಹೋದ ನಂತರ ಅಲ್ಲಿ ಪರಿಗಣಿಸಿಲ್ಲ. ಯಾಕೆ ಕೇಳಿದ್ರೆ RSS ಅಷ್ಟು ಗಟ್ಟಿಯಾಗಿ ಬೆಳೆದಿತ್ತು, ರಾಷ್ಟ್ರವ್ಯಾಪಿಯಾಗಿ RSS ಸಂಘಟನೆ ಬೆಳೆದಿತ್ತು, ಕಾರ್ಯಕರ್ತರ ಸಂಖ್ಯೆ ಬೆಳೆದ ಹೋಯಿತು. ಆಮೇಲೆ ಯಾರೇ ಸಿದ್ಧಾಂತವನ್ನು ವಿರೋಧಿಸಿದ್ರು RSS ಬಿಡ್ತಾ ಇರಲಿಲ್ಲ. ಎಲ್ಲರನ್ನು ಕೂಡ ಒಂದು ಹಂತಕ್ಕೆ ನಾವು ಹಿಂದುತ್ವ ಪರವಾಗಿ ಇದ್ದೇವೆ, ಈ ದೇಶದ ನೆಲದ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿದಿದ್ದೇವೆ, ರಾಷ್ಟ್ರಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಕಾಂಗ್ರೆಸ್ನ ವಾದ ಏನು ಕೇಳಿದ್ರೆ RSS ಅಂತ ಸಂಘಟನೆ ಇವತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನ ಕಳೀತಾ ಇದೆ, ಅದಕ್ಕೋಸ್ಕರ ನಾವು ಬ್ಯಾನ್ ಮಾಡಬೇಕು ಅನ್ನೋದು ಅವ್ರ ವಾದ. ಎಸ್ ಶ್ರೀರಾಜ್, ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ರಾಷ್ಟ್ರ ಧರ್ಮ ದೇಶಭಕ್ತಿ ಎರಡನ್ನೂ ಕೂಡ ತೋರಿಸುವುದಲ್ಲದೆ ಅದರ ಜೊತೆಗೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ಇವಾಗಲೂ ಕೂಡ ನಿತ್ಯ ಒಂದು ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತದ್ದು RSS. ಆದ್ರೆ 100 ವರ್ಷಗಳಿಂದ ಕೂಡ ನೋಂದಾವಣಿ ಆಗಿಲ್ಲ. ಆಗಿದ್ರೆ ದಾಖಲೆಯನ್ನ ತಗೊಂಡ್ ಬನ್ನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಹಾಗಾದ್ರೆ ನೋಂದಾವಣಿ ಆಗಿಲ್ವಾ ಸಂಘಟನೆ? RSS ನೋಂದಾವಣಿ ಆಗಿಲ್ಲ ಅಂತ RSS ನ ಮುಖಂಡರೇ ನೇರವಾಗಿ ಹೇಳ್ತಾರೆ. ಅಂದ್ರೆ ನಮ್ದು ಯಾವುದೇ ಅಂದ್ರೆ ನಾವು ಸರ್ಕಾರಿ ಸಂಸ್ಥೆ ಅಲ್ಲ, ಅಥವಾ ನಾವು ನಮ್ಮ ಸ್ವಯಂ ಏನು ಬೆಂಬಲದಿಂದ ಹುಟ್ಟಿಕೊಂಡಂತಹ ಸಂಘ ಇದು. ಒಂದಿದ್ದದ್ದು 100 ಆಯಿತು, 100 ಇದ್ದದ್ದು 1000 ಆಯಿತು, ಹೀಗೆ ದೇಶವ್ಯಾಪಿ ನಮ್ಮನ್ನು ಕೂಡಿಕೊಂಡವರ ಸಂಖ್ಯೆ. ನೀವು ಗಮನಿಸಿ, RSS ನಲ್ಲಿ ಇಂಜಿನಿಯರ್ ವೃತ್ತಿಯನ್ನು ಬಿಟ್ಟು ಬಂದು RSSಗೆ ಸೇರಿಕೊಂಡವರಿದ್ದಾರೆ. ಡಾಕ್ಟರ್ ಆಗಿದ್ದವರು, ಡಾಕ್ಟರ್ ಆಗಿ ಅವರ ವೃತ್ತಿ ಗೊತ್ತು ನಿಮಗೆ. ಆ ಬ್ಯುಸಿ ಶೆಡ್ಯೂಲ್ ನಲ್ಲಿಯೂ ಕೂಡ RSS ಶಾಖೆಗೆ ಇವತ್ತು ಭೇಟಿ ನೀಡಿ ಆ ಶಾಖೆಯಲ್ಲಿ ಭಾಗಿಯಾಗೋರಿದ್ದಾರೆ. ಆಮೇಲೆ ನಿವೃತ್ತ ಸೇನೆಯಲ್ಲಿ ಇರುವವರು, ಸೇನಾ ಸಿಬ್ಬಂದಿಗಳು ಇವತ್ತಿಗೂ ಕೂಡ RSSಗೆ ಸೇರ್ತಾರೆ, RSS ನ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಸೊ ಅವ್ರು ಹೇಳುವ ಪ್ರಕಾರ ನಾವು ಹೊರಗಡೆಯಿಂದ ಯಾವುದೇ ದುಡ್ಡನ್ನು ತೆಗೆದುಕೊಳ್ತಾ ಇಲ್ಲ, ನಾವು ನಮ್ಮ ಸ್ವಯಂ ಬೆಂಬಲದಿಂದ ನಾವು ವರ್ಷಕ್ಕೆ 1 ಸಲ ನಾವು ದುಡ್ಡು ತೆಗೆದೇವೆ. ಅದು ಗುರು ಪೂಜೆ ಮಾಡಿದಾಗ ಕಾರ್ಯಕರ್ತರು ಅವರ ಮನಸ್ಸಿಗೆ ಬಂದಷ್ಟು ಹಣವನ್ನ ಕೊಡ್ತಾರೆ, ಅದರಿಂದ ನಾವು RSS ಸಂಘವನ್ನ ಬೆಳೆಸ್ತೇವೆ ಅನ್ನೋದು RSS ನ ವಾದ. ಸೊ ಗೊತ್ತಿಲ್ಲ, ಈ ಪ್ರತಿವಾದ ವಾದ ಇವೆಲ್ಲವೂ ಕೂಡ ಶತಮಾನದಿಂದಲೂ, ಈಗ RSS ಹುಟ್ಟಿ RSS ಸಂಘಟನೆ ಬೆಳೆದು 100 ವರ್ಷ ಆಯಿತು ಮೊನ್ನೆಗೆ. ಸೊ ಅಂದಿನಿಂದ ಇವತ್ತಿನವರೆಗೂ ವಾದ ಪ್ರತಿವಾದಗಳು ಒಂದು ಹಂತದಲ್ಲಿ ಚಾಲ್ತಿ ಇದೆ. ಗೊತ್ತಿಲ್ಲ ಯಾವ ರೀತಿಯಲ್ಲಿ ಸಮಜಾಯಿಸುತ್ತೆ, ನಮಗೆ ಗೊತ್ತಿಲ್ಲ. BJP RSS ನ ಸಂಘ ಅನ್ನೋದು ಈಗ ಲೋಕಕ್ಕೆ ಅತಿ, ಅಂದ್ರೆ RSS ನ ನಿರ್ದೇಶನದಲ್ಲಿಯೇ BJP ರಾಜಕೀಯವನ್ನ ಮಾಡುತ್ತೆ ಅಂತ ಇವರ ವಾದ ಏನು ಕೇಳಿದ್ರೆ, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ವಾದ ಏನು ಕೇಳಿದ್ರೆ, BJPಯಿಂದ ದುಡ್ಡು ಹೋಗುತ್ತೆ ನಾಗ್ಪುರ ಸಂಘಟನೆಗೆ. ಅಂದ್ರೆ BJPಯ ಏನ್ ರಾಜಕೀಯದಲ್ಲಿ ಏನೆಲ್ಲ ಅಧಿಕಾರಾವಧಿಯಲ್ಲಿ ಇದ್ದಾಗ ಏನು ದುಡ್ಡು ಬರುತ್ತೋ ಆ ಸಂದರ್ಭದಲ್ಲಿ RSS ಸಂಘವನ್ನ ಕಟ್ಟುತ್ತೆ ಅನ್ನೋದು ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳ ವಾದ. ಸೊ ಅದು ನಮ್ಮದಲ್ಲ ಅನ್ನೋದು RSS ಪ್ರತಿಪಾದಿಸ್ತಾನೆ ಬಂದಿದೆ. ಖಂಡಿತ ಶ್ರೀರಾಜ್, ನೀವು ಹೇಳ್ತಾ ಇದ್ರೆ ನೋಡಿ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಯಾವುದೇ ವೃತ್ತಿ ಮಾಡಿದ್ರು ಕೂಡ ಕೊನೆಗೆ RSS ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ರು. ಅದರ ಜೊತೆಗೆ ನೋಡಿ, ವಯಸ್ಸಿನ ಇತಿಮಿತಿಯೇ ಇಲ್ಲದೆ ಹಾಗೆ 1 ವರ್ಷದ ಮಗು, 3 ವರ್ಷದ ಮಗು, ಇಷ್ಟು ಚಿಕ್ಕ ವಯಸ್ಸಿನಿಂದಲೇ ಈ ಒಂದು RSSಗೆ ನಮ್ಮ ಮಕ್ಕಳನ್ನು ಸೇರಿಸಬೇಕಪ್ಪ ಎನ್ನುವಂತಹ ಒಂದಷ್ಟು ಪೋಷಕ ವರ್ಗದವರು ಕೂಡ ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಇಂತಹ ಹೇಳಿಕೆಯನ್ನ ನೀಡಿದ್ರು? ಅಂದ್ರೆ RSS ಚಟುವಟಿಕೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರ ಅಥವಾ RSSನೇ ನಿಷೇಧ ಮಾಡಬೇಕು ಅಂತ ಹೇಳಿದ್ರ? ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಝೀರೋ ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ BJPನೇ ಇಲ್ಲ. BJP is nil, ಶೂನ್ಯ without RSS, and RSS is zero without religion. ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ BJPನೇ ಇಲ್ಲ. BJP is nil, ಶೂನ್ಯ without RSS, and RSS is zero. ಎಸ್ ವೀಕ್ಷಕರೇ, ನೀವೆಲ್ಲರೂ ಕೂಡ ಗಮನಿಸಿರಬಹುದು, ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಅಂದ್ರೆ ಧರ್ಮ ಇಲ್ಲ ಅಂತಂದ್ರೆ RSS ಇಲ್ಲ, RSS ಇಲ್ಲ ಅಂದ್ರೆ BJPನೇ ಇಲ್ಲ ಅಂತ. ಈ ಬಗ್ಗೆ ಏನು ಹೇಳ್ತೀರಾ ಶ್ರೀರಾಜ್? ಬಹಳ ಪ್ರಮುಖವಾದ ಗೊತ್ತಿರೋ ವಿಷಯ ಅಂದ್ರೆ RSS ನಿರ್ದೇಶನದಲ್ಲಿಯೇ BJP ಹುಟ್ಕೊಂಡಿರೋದು, RSS ನ ಒಂದು ಹಂತದಲ್ಲಿ ಮುಖವಾಣಿಯಾಗಿ BJP ರಾಜಕೀಯ ಪಕ್ಷವಾಗಿ ಉಳಿದಿರೋದು. ನೋಡಿ, ನಿನ್ನೆ ಪಥಸಂಚಲನದಲ್ಲಿ BJP ಎಲ್ಲ ಶಾಸಕರು ಭಾಗಿಯಾಗಿದ್ರು, BJP ಎಲ್ಲ ನಾಯಕರುಗಳು ಭಾಗಿಯಾಗಿದ್ರು. ಸೊ ಗೊತ್ತಾಗುತ್ತೆ ಅಲ್ವಾ, BJP
RSSನ ನಿರ್ದೇಶನದಲ್ಲೇ ಇರೋದು ಅಂತ. ಅಂದರೆ ನೋಡಿ, ಈಗ ಮೋದಿಯವರ ವಿಷಯದಲ್ಲೂ ಕೂಡ 75 ಅವರಿಗೆ ವಯಸ್ಸಾದ ಬಳಿಕ ಮೋಹನ್ ಭಾಗವತ್ ಅವರು ಕಾಂಗ್ರೆಸ್ನ ಸರಸಂಘ ಚಾಲಕರು ಏನು ಹೇಳಿದರು, ಮೋದಿಗೆ 75 ವರ್ಷ ಆಯಿತು, ಮೋದಿಯವರು RSSನನ್ನು ಕೂಡ RSS ತತ್ವವನ್ನು ಕೂಡ ಮೀರಿ ಬೆಳೀತಾ ಇದ್ದಾರೆ ಅಂತ. ಒಂದು ಹಂತಕ್ಕೆ ನೋಡಿ, ಮೋಹನ್ ಭಾಗವತ್ ಅವರ ಬರ್ತ್ಡೇಗೂ ಕೂಡ ನರೇಂದ್ರ ಮೋದಿಯವರ ರಾಷ್ಟ್ರೀಯ ಪ್ರಮುಖ ಪತ್ರಿಕೆಗಳಲ್ಲಿ ಒಂದು ಲೇಖನವನ್ನು ಬರೀತಾರೆ ಮೋಹನ್ ಭಾಗವತ್ ಅವರನ್ನ ಹೊಗಳಿಕೊಂಡು. ಸೊ ನೋಡಿ, ನಾವು ವಿರೋಧ ಮಾಡ್ತಾ ಇರೋದಲ್ಲ. ನೋಡಿ, ಇಲ್ಲಿ RSSನ ತತ್ವವನ್ನು ಮೀರುವಂತಹ ನಾಯಕನನ್ನ RSS ಒಪ್ಪಲ್ಲ ಬಿಜೆಪಿಯ ಪಕ್ಷದಲ್ಲಿ. ಈಗ ನರೇಂದ್ರ ಮೋದಿ ಅವರು ಕೂಡ ಒಂದ್ ಹಂತಕ್ಕೆ RSSನನ್ನ ಮೀರಿ ಬೆಳೆದಿರೋದು ಅದು ಅವರ ರಾಜಕೀಯ ವರ್ಚಸ್ಸು. ದೇಶವ್ಯಾಪಿ ಅವರ ಒಂದು ಹವಾ ಸೃಷ್ಟಿ ಆಯಿತು 2014ರಿಂದ. ಅದಕ್ಕಿಂತ ಮುಂಚೆ ಗುಜರಾತ್ನ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಅವರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ಮತ್ತೆ ಟೀಕೆಗಳು ಇತ್ತು. ಅದಾದ ಬಳಿಕ 2014ರಿಂದ ಪ್ರಧಾನಮಂತ್ರಿಗಳಾದ್ರು, ಪ್ರಧಾನಮಂತ್ರಿ ಆದಮೇಲೆ ಅವರು ದೇಶವ್ಯಾಪಿ ತಿರುಗಾಡಿರೋದು, ರಾಜಕೀಯವಾಗಿ ಬಿಜೆಪಿಯನ್ನ ಕಟ್ಟಿರೋದು, ಸಂಘ ಕಟ್ಟಿರೋದು, ಆಮೇಲೆ ಪಕ್ಷ ಸಂಘಟನೆ ಮಾಡಿರೋದು, ಇವೆಲ್ಲವೂ ಕೂಡ ಒಂದು ಹಂತ ಏನಕ್ಕೆ ಹೇಳಿದ್ರೆ, ಜನ ಎಲ್ಲರೂ ಕೂಡ ಮೋದಿಯನ್ನ ಪ್ರೈಸ್ ಮಾಡ್ತಾ ಇದ್ರು, ಮೋದಿಯನ್ನ ಹೊಗಳ್ತಾ ಇದ್ರು, ಮೋದಿಯನ್ನ ಬೆಂಬಲಿಸ್ತಾ ಇರೋದು RSSನ ತತ್ವಕ್ಕೆ ಒಂದು ಹಂತಕ್ಕೆ ಒಪ್ಪೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಮೋಹನ್ ಭಾಗವತರು ಏನು ಮಾಡಿದ್ರು, ನಿಮ್ಗೆ 75 ವರ್ಷ ಆಯಿತು, ನೀವು ಇನ್ನು ಇಳಿಯೋ ಹೊತ್ತು, ಅಂದರೆ ಪ್ರಧಾನಮಂತ್ರಿ ಇಳಿಯೋ ಹೊತ್ತು ಅನ್ನುವ ಒಂದು ಹಿಂಟ್ ಕೊಡ್ತಾ ಹೋದ್ರು. ಸೊ ಹಾಗಾಗಿ ಅಲ್ಲಿ ಗೊತ್ತಾಯಿತು ಕೇಂದ್ರ ಬಿಜೆಪಿಗೂ ಮತ್ತು RSSಗೂ ಒಂದು ಸಣ್ಣ ವೈಮನಸ್ಸು ಬಂದಿದೆ, ಮೋದಿಯವರಿಗೂ ಮತ್ತು ಮೋಹನ್ ಭಾಗವತರಿಗೂ ಒಂದು ವೈಮನಸ್ಸು ಬಂದಿದೆ ಅಂತ. ಇತ್ತೀಚೆಗಷ್ಟೇ ಮೋಹನ್ ಭಾಗವತ್ ಅವರ ಬರ್ತ್ಡೇ ದಿವಸ ಪ್ರಧಾನಮಂತ್ರಿ ಅವರು ಏನು ಮಾಡಿದ್ರು ಕೇಳಿದ್ರೆ, RSS ಮೋಹನ್ ಭಾಗವತ್ ಅವರು ಇಲ್ಲವೇ ಇಲ್ಲ, ಅಂದರೆ RSS ಮೋಹನ್ ಭಾಗವತ್ ಅವರು ಇಲ್ಲದೆ RSS ಇಲ್ವೇ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ದೊಡ್ಡ ಅಂಕಣವನ್ನೇ ಬರೆದು ಬಹುತೇಕ ಎಲ್ಲ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ, ರಾಜ್ಯ ಪತ್ರಿಕೆಗಳಲ್ಲಿ ಅದು ಪ್ರಕಟ ಆಯಿತು. ಸೊ ಇವೆಲ್ಲವೂ ಕೂಡ ಕೊಡುಕೊಳ್ಳುವಿಕೆ, ಹೊಗಳಿಕೆ ಏನಿವೆಲ್ಲ ಇವೆಲ್ಲವೂ ಕೂಡ ನಡೀತಾ ಇದೆ. ಅಂದರೆ ನಾವು ಇದು ಗಮನಿಸಬೇಕು ಅಂತ ಕೇಳಿದ್ರೆ, ಯಡಿಯೂರಪ್ಪನವರ ವಿಷಯದಲ್ಲೂ ಕೂಡ ಅದೇ ಆಗಿರೋದು. ರಾಷ್ಟ್ರೀಯ ಒಂದು ಸಂಘ ಇದೆ ನಮಗೆ, ಆ ಸಂಘದ ನಿರ್ದೇಶನದಲ್ಲಿಯೇ ಬಿಜೆಪಿ ಬೆಳಿಬೇಕು, ಬಿಜೆಪಿ ನಾಯಕರು ಬೆಳಿಬೇಕು. ಅದನ್ನ ಮೀರಿದವರನ್ನ RSS ಸಹಿಸಲ್ಲ ಅನ್ನೋದು ಒಂದು ಸಾಮಾನ್ಯವಾದಂತಹ ಜ್ಞಾನ, ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ಪಥಸಂಚಲನದಲ್ಲಿ ನಾವು ಗಮನಿಸಿದ್ರು ಗೊತ್ತಾಗ್ಬೋದು, ಪಥಸಂಚಲನದಲ್ಲಿ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಭಾಗಿಯಾಗಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ನಿಯಮವನ್ನು RSS ಮಾಡಿತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ರು ಅಂತ. ಎಸ್, ಖಂಡಿತ ಈ ಬಗ್ಗೆ ಇನ್ನಷ್ಟು ಮಾತನಾಡ್ತಾ ಹೋಗೋಣ. ನೋಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನೇ ಹೇಳ್ತಾರೆ ಅಂದ್ರೆ, ನಾವು RSS ವಿರೋಧಿ ಅಲ್ಲ, RSSನ ತತ್ವ ವಿರೋಧಿ ಅಂತ ಕೂಡ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾತನಾಡಿದ್ದಾರೆ, ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ಆ ಒಂದು ಸ್ಟೇಟ್ಮೆಂಟ್ ಆದ್ರೂ ಏನು ನೋಡ್ಕೊಂಡು ಬರೋಣ. ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ, ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ, ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ, ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ, ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಎಸ್ ಶ್ರೀರಾಜ್, ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಹೋಗ್ತಾರೆ, ನೋಡಿ ನಾವು ಹಿಂದೂ ವಿರೋಧಿನೂ ಅಲ್ಲ, ಹಿಂದೂ ಧರ್ಮದ ವಿರೋಧಿನೂ ಅಲ್ಲ, ಆದರೆ RSS ತತ್ವ ಸಿದ್ಧಾಂತಗಳನ್ನು ನಾವು ಒಪ್ಪಲ್ಲ. ಯಾಕಂದ್ರೆ ಆ ತತ್ವ ಸಿದ್ಧಾಂತಗಳು ಸಂವಿಧಾನವನ್ನ ಪಾಲನೆ ಮಾಡಲ್ಲ, ಅದಕ್ಕೋಸ್ಕರ ನಾವು ಒಪ್ಪಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಒಂದು ರೀತಿ RSSನ ಇದುವರೆಗೂ ಕೂಡ ಬದ್ಧ ವೈರಿ ಅಂತಾನೆ ಟ್ರೀಟ್ ಮಾಡೋದು. ಎಸ್, ಈ ಬಗ್ಗೆ ಏನು ಹೇಳ್ತೀರಾ? ಸ್ಪಷ್ಟನೆ ಅವ್ರು ಕೊಟ್ಟಿದ್ದಾರೆ, ಚರ್ಚೆಗಳು ಆಗ್ತಾ ಇದೆ. ಅಂದ್ರೆ ನಿನ್ನೆ ಅಕ್ಟೋಬರ್ 4ಕ್ಕೆ ಕೊಟ್ಟಿರುವಂಥ ಪತ್ರ ಅದು. ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಸರ್ಕಾರಿ ಕಚೇರಿಗಳ ಆವರಣದ ವ್ಯಾಪ್ತಿಯಲ್ಲಿ RSS ಶಾಖೆಗಳು ನಡಿಬಾರ್ದು, RSSನ ಚಟುವಟಿಕೆಗಳು ನಡಿಬಾರ್ದು ಅಂತ, ಅದಕ್ಕೆ ನಿಯಂತ್ರಣ ಹೇರಬೇಕು ಅಂತ CM ಸಿದ್ದರಾಮಯ್ಯನವರಿಗೆ ಅಕ್ಟೋಬರ್ 4ರಂದು ಬರೆದಿರುವಂಥ ಪತ್ರ ನಿನ್ನೆ ಚರ್ಚೆಗೆ ಬಂತು. ಯಾಕೆ ಕೇಳಿದ್ರೆ, ಮುನಿರತ್ನ ಅವರ ವಿಷಯದಲ್ಲಿ DKಶಿ ಮತ್ತು ಅವರ ನಡುವೆ ಆಗಿರುವಂಥ ಒಂದು ಜಟಾಪಟಿಯ ಕಾರಣಕ್ಕೆ ಆ ವಿಷಯ ಮೇಲ್ ಬಂತು ಅಂತ.
ಸೊ ಇವೆಲ್ಲವೂ ಕೂಡ ಗಮನಿಸಿ, ಅವರು ಹೇಳುವ ಪ್ರಕಾರ ಇರಬಹುದು ಅವರು ಹಿಂದುತ್ವದ ವಿರುದ್ಧ ಅಲ್ಲ ಅಥವಾ ಹಿಂದೂ ಧರ್ಮದ ವಿರುದ್ಧ ಅಲ್ಲ. RSSನ ತತ್ವವನ್ನು ಅವರ ಪ್ರಕಾರ, ಅಂದರೆ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳ ಪ್ರಕಾರ RSS ಸಮಾಜವನ್ನು ಒಪ್ಪುವುದಿಲ್ಲ ಅನ್ನೋದು ಅವ್ರ ವಾದ. ಆದರೆ RSSನ ಒಪ್ಪಿ ಎಷ್ಟು ಜನಸಂಖ್ಯೆ ಇದೆ ಅಥವಾ RSSನ ಶಾಖೆಯನ್ನು ಒಪ್ಪಿ ಎಷ್ಟು ಜನಸಂಖ್ಯೆ ಅವರ ಹಿಂದೆ ಇದೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಗೊತ್ತಿಲ್ಲ, RSSನಲ್ಲಿ ತೊಡಗಿಕೊಂಡವರಿಗೆ ನಾವು ಸಮಾಜವನ್ನು ಪಾಲಿಸ್ತಾ ಇದ್ದೇವೆ ಅಂತ, ಆದರೆ ಇವರಿಗದು ಅಲ್ಲ ಅಂತ. ಸೊ ಗೊತ್ತಿಲ್ಲ, ಇದು ಆ ಶಿಫಾರಸನ್ನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. CM ಸಿದ್ದರಾಮಯ್ಯನವರು ಈಗಾಗಲೇ ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವರು ಬರೆದು, ಪ್ರಿಯಾಂಕ್ ಖರ್ಗೆ ಅವರ ಲೆಟರ್ ಮೇಲೆ ಬರೆದು ಅವರು ಕಳಿಸಿದ್ದಾರೆ. ಸೊ ಸರ್ಕಾರ ಒಂದು ಹಂತದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳ ಆವರಣದಲ್ಲಿ, ಸರ್ಕಾರಿ ಈ ಹಾಸ್ಟೆಲ್ಗಳಲ್ಲಿ ಆ ಥರದ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಪ್ರಯತ್ನ ಪಡ್ಬೋದು. ನೋಡಿ, ನೀವು ಚೌತಿಯ ಸಂದರ್ಭದಲ್ಲಿ ಅಥವಾ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶ ಮೂರ್ತಿಗಳನ್ನು ಶಾಲೆಗಳಲ್ಲಿ ಕೂರಿಸೋದು ತಪ್ಪು ಅಂತ, ಅದು ಸಂವಿಧಾನ ಬಾಹಿರ ಅಂತ ಕಾಂಗ್ರೆಸ್ ಸರ್ಕಾರವೇ ಆದೇಶ ತಂತು. ಸೊ ಅದೇ ಥರ ಈಗ RSSನ ಒಂದು ಚಟುವಟಿಕೆ ಮಾಡಿದರೆ ಶಾಲೆಗಳಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಥವಾ ಇನ್ಯಾವ ವಿದ್ಯಾರ್ಥಿ ಬೇರೆ ಧರ್ಮಕ್ಕೋ ಬೇರೆ ಮತಕ್ಕೋ ಸೇರಿದಂತಹ ವಿದ್ಯಾರ್ಥಿಯಲ್ಲಿ ಪಾಠ ಕಲಿತಾನೆ. ಹಾಗಾಗಿ RSSನ ಚಟುವಟಿಕೆಗಳು ಅಲ್ಲಿ ನಡೆದ್ರೆ ಅದು ಸರಿಯಲ್ಲ, ಅದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅವರು ಹೇಳ್ತಾ ಇರುವಂತ ವಾದ ಈಗ. ಸೊ ಗೊತ್ತಿಲ್ಲ, ಈಗ ಕಾಂಗ್ರೆಸ್ ಅದನ್ನ RSS ಅದನ್ನ ಸಮರ್ಥಿಸಿಕೊಳ್ತಾ ಇದೆ. ಇದು ಸರ್ಕಾರಿ ಜಾಗಗಳು, ಸರ್ಕಾರಿ ಕಚೇರಿಗಳು, ಸರ್ಕಾರಿ ಶಾಲೆಗಳು ಯಾರಪ್ಪನ ಆಸ್ತಿ ಅಲ್ಲ ಅನ್ನೋದು ಅವರು ವಾದ, BJPಯ ವಾದ. ಗೊತ್ತಿಲ್ಲ, ಸರ್ಕಾರ ಬಹುಶಃ ಈಗ BJP ನಾಯಕರೆಲ್ಲರೂ ಕೂಡ ಹೇಳ್ತಾರೆ, ದಮ್ಮಿದ್ರೆ ತಾಕತ್ತಿದ್ರೆ ನೀವು ನಿಯಂತ್ರಣ ಅದನ್ನ ತರೋದಕ್ಕೆ ಅವ್ರಿಗೆ ಈಸಿ, ಸರ್ಕಾರಕ್ಕೆ ಈಸಿ. ಈಗ ನಿಯಂತ್ರಣಕ್ಕೆ ತರೋದಿದೆಯಲ್ಲ ಅದು ಈಸಿ. ಯಾಕೆ ಕೇಳಿದ್ರೆ, ಈಗ ಬ್ಯಾನ್ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಬ್ಯಾನ್ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬಹುದು ಹೊರತಾಗಿ RSS ಅನ್ನು ಬ್ಯಾನ್ ಅಥವಾ ಯಾವುದೇ ಸಂಘಟನೆಯನ್ನ ಬ್ಯಾನ್ ಮಾಡುವಂತಹ ಅವಕಾಶ ರಾಜ್ಯ ಸರ್ಕಾರಗಳಿಗೆ ಇರೋದಿಲ್ಲ. ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಬೇಕಾಗುತ್ತೆ. RSSನ ಅಂದ್ರೆ ಅವರು ಹೇಳುವ ಹಾಗೆ ಸಾಮಾಜಿಕಕ್ಕೆ ಅಂದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ RSS ಅನ್ನೋದಕ್ಕೆ ಪ್ರೂಫ್ ನೀಡಬೇಕಾಗುತ್ತೆ. ಅಂದ್ರೆ RSSನಲ್ಲಿ ತೊಡಗಿಕೊಂಡಿರುವಂತಹ ನಾಯಕರು ಅವರ ಕ್ರಿಮಿನಲ್ ಚಟುವಟಿಕೆಗಳಿದ್ರೆ ಅದನ್ನ ಪ್ರೂಫ್ ನೀಡಬೇಕಾಗತ್ತೆ. ಆ ಕಾರ್ಯದರ್ಶಿಗಳು ಆ ಎಲ್ಲ ಒಂದು ರಿಪೋರ್ಟ್ ಮಾಡಿದ ನಂತರ ಹೈಕೋರ್ಟ್ಗೆ ಶಿಫಾರಸು ಹೋಗುತ್ತೆ, ಆ ರಿಪೋರ್ಟ್ ಹೋಗುತ್ತೆ. ಆ ಶಿಫಾರಸನ್ನು ಕೂಡ ತೀರಾ ಅಲ್ಲಗಳೆಯೋ ಹಾಗೂ ಇಲ್ಲ. ಈಗ ಕೇಂದ್ರದಲ್ಲಿ BJP ನೇತೃತ್ವದ NDA ಮೈತ್ರಿಕೂಟ ಇದೆ. ಸೊ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಕಳಿಸಿದೆ ಅನ್ನುವ ಕಾರಣಕ್ಕೆ ನೇರವಾಗಿ BJP ಪಕ್ಷ ಅಥವಾ BJPಯ ನಮ್ಮದೇ ಒಂದು ಮಾತೃ ಸಂಘ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಕಳಿಸಿದೆ ಅನ್ನೋದನ್ನ ಹೇಳಿಕೊಂಡು ಆ ಸಂವಿಧಾನದಲ್ಲಿ ಆ ಶಿಫಾರಸನ್ನು ತೀರಾ ಅಲ್ಲಗಳೆಯುವುದಕ್ಕೂ ಕೂಡ BJPಗೆ ಆಗಲ್ಲ, ಅಥವಾ BJP ನೇತೃತ್ವದ NDA ಮೈತ್ರಿಕೂಟಕ್ಕೆ ಆಗಲ್ಲ. ಅದು ಸಂವಿಧಾನ ಬಾಹಿರ ಕೂಡ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಇವರು ಕಳಿಸಿದ್ರೆ, ಶಿಫಾರಸು ಮಾಡಿದ್ರೆ ಅದನ್ನು ಪರಿಶೀಲನೆ ಮಾಡುತ್ತೆ. ಅಲ್ಲೇನೋ ಒಂದು ಕಾರಣ ಹೇಳ್ತಾರೆ, ನೀವು ಕೊಟ್ಟಿರುವಂತಹ ಶಿಫಾರಸು ಸರಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ನೋಡಿ, 2022ರಲ್ಲಿ PFI ಅನ್ನ ಬ್ಯಾನ್ ಮಾಡ್ತು. PFI ಸಂಘಟನೆ ಮತ್ತು ಅದರ ಸಹಚರ ಸಂಘಟನೆಗಳೆಲ್ಲವೂ ಕೂಡ ಕೋರ್ಟ್ಗೆ ಹೋಯಿತು. ಕೋರ್ಟಲ್ಲೂ ಕೂಡ ಸಕ್ಸಸ್ ಆಗಿಲ್ಲ. ಅಂದ್ರೆ ಈಗ ಕೂಡ RSSಗೆ ಇಲ್ಲಿ ನಿಯಂತ್ರಣ ತಂದ್ರೆ ರಾಜ್ಯ ಸರ್ಕಾರ, ಅಥವಾ RSS ಬ್ಯಾನ್ ಆಗಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರೆ ಕೋರ್ಟ್ಗೆ ಹೋಗುವಂತ ಎಲ್ಲ ಒಂದು ಸಾಧ್ಯತೆಗಳು ಮತ್ತು ಅವಕಾಶಗಳಿದೆ. RSS ಇರಲಿ ಅಥವಾ BJP ಇರಲಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೋರ್ಟ್ಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಮತ್ತು ಅವಕಾಶಗಳಿದೆ. ಕೇಂದ್ರಕ್ಕೊಂದು ಶಿಫಾರಸು ಪತ್ರವನ್ನ ಬರಿಬಹುದಷ್ಟೇನೆ, ಆದ್ರೆ ಕೇಂದ್ರ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಇನ್ನ ಬಹುಮುಖ್ಯವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSSನ ಹಿಸ್ಟ್ರಿ ಬಗ್ಗೆ ಮಾತನಾಡಿದ್ದಾರೆ. RSSಗೆ 100 ವರ್ಷಗಳ ಒಂದು ಇತಿಹಾಸ ಇರುವಂತದ್ದು, ಆದ್ರೆ ಆ ಇತಿಹಾಸ ಅಲ್ಲ, RSS ಬಗ್ಗೆ, ಇತಿಹಾಸದ ಬಗ್ಗೆ ಇನ್ನೊಂದಷ್ಟು ಒಂದು ವ್ಯಂಗ್ಯವಾದಂತಹ ರೀತಿಯಲ್ಲಿ ಮಾತನಾಡಿರುವಂತದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ನೋಡ್ಕೊಂಡು ಬರೋಣ. The union government's diktat on the national flag, our allegiance will be to the national flag ಅಂದಿದ್ದಕ್ಕೆ ಅವ್ರ ಬ್ಯಾನ್ ಅನ್ನ ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ BJP ಅವರು, ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ. ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಇಂದಿರಾ ಗಾಂಧಿ ಅವ್ರ ಬಗ್ಗೆ
ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. RSS ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದೇ ತಡ ಬಿಜೆಪಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು RSS ಶಾಖೆಗೆ ಹೋಗಿದ್ದಂತಹ ಒಂದು ಫೋಟೋವನ್ನ ರಿವೀಲ್ ಮಾಡಿಬಿಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು. ಎಸ್, ಈ ಬಗ್ಗೆ ಏನ್ ಹೇಳ್ತೀರಾ? ಸೊ ಅವ್ರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು RSS ಚಟುವಟಿಕೆಯನ್ನು ತಡೆಯೋದಕ್ಕೆ ಖರ್ಗೆ ಅವರು ಹೋಗಿದ್ದು. ಆಗ ಅಲ್ಲಿನ ಪೊಲೀಸ್ ಅಧಿಕಾರಿ ಸಾಂಗ್ಲಿಯಾನ ಇದ್ರು, ಮತ್ತೆ ಒಂದಿಷ್ಟು ಅಧಿಕಾರಿಗಳಿದ್ರು ಅನ್ನೋದನ್ನ ಅವ್ರು ಹೇಳ್ತಾರೆ. ಸೊ ಗೊತ್ತಿಲ್ಲ. ಈಗ ಖರ್ಗೆ ನೋಡಿ, RSS ಬ್ಯಾನ್ಗೋಸ್ಕರ ಕಾಂಗ್ರೆಸ್ ಸರ್ಕಾರವೇ 2-3 ಬಾರಿ RSS ಅನ್ನ ಬ್ಯಾನ್ ಮಾಡಿದೆ. ಈಗಲೂ ಕೂಡ RSS ಅಂತ ಒಂದು ಸಂಘಟನೆ ಬೆಳೀತಾ ಇರೋದು ಕೂಡ ಅವರ ರಾಜಕೀಯಕ್ಕೆ ಒಂದು ಪೆಟ್ಟು. ನೋಡಿ, ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ನಾಯಕರನ್ನ ನೋಡಿ ಓಟ್ ಹಾಕ್ತಾರೋ ಇಲ್ವೋ ಅದು ಬೇರೆ. ಆದ್ರೆ RSS ಸಿದ್ಧಾಂತವನ್ನ, ಹಿಂದೂ ಧರ್ಮವನ್ನ, ಹಿಂದುತ್ವಕ್ಕೆ ಓಟ್ ಹಾಕಿರೋರು ಹೆಚ್ಚಿನವರು ನೋಡಿ. ಹಾಗಾಗಿಯೇ ಬಿಜೆಪಿಗೆ ಒಂದಿಷ್ಟು ಇಲ್ಲಿನ ನಾಯಕರ ಬಗ್ಗೆ ಒಂದಿಷ್ಟು ಅಸಮಾಧಾನ RSS ಕಾರ್ಯಕರ್ತರಲ್ಲೂ ಇದೆ, ಬಿಜೆಪಿ ಕಾರ್ಯಕರ್ತರಲ್ಲೂ ಇದೆ, ಹಿಂದೂ ಧರ್ಮದ ಮತದಾರರಲ್ಲೂ ಕೂಡ ಇದೆ. ಸೊ ಈ ಓಟ್ ಹಾಕೋರೆಲ್ಲರೂ ಕೂಡ RSS ಸಿದ್ಧಾಂತವನ್ನ, RSS ತತ್ವವನ್ನು ಒಪ್ಪಿ, ಹಿಂದೂ ಧರ್ಮದ ಆಧಾರದಲ್ಲಿರುವಂಥ ಪಕ್ಷವನ್ನು ಒಪ್ಪಿ ಮಾತ್ರ ಓಟ್ ಹಾಕೋರು. ಸೊ ಹಾಗಾಗಿ ಗೊತ್ತಿಲ್ಲ, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನಂತಹ ವಿಪಕ್ಷಗಳಿಗೆ RSS ಬೆಳೀತಾ ಇರೋದು ಅವರ ರಾಜಕೀಯಕ್ಕೆ ಅಡ್ಡಿ ಆಗ್ತದೆ ಅನ್ನುವ ಕಾರಣಕ್ಕೋ, ಅಥವಾ ನಿಜಕ್ಕೂ RSS ಸಾಮಾಜಿಕವಾಗಿ ಅದರ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ ಅನ್ನುವುದಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ದಾಖಲೆ ಇದೆಯೋ ಅಥವಾ ಪ್ರೂಫ್ ಇದೆಯೋ ಗೊತ್ತಿಲ್ಲ. ಅದನ್ನು ಸಲ್ಲಿಸಬೇಕಾಗತ್ತೆ. ಅದು ನಾವು ಸಂವಿಧಾನವನ್ನು ಉಳಿಸ್ತೇವೆ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗ್ಲಿಕ್ಕಿಲ್ಲ. ಸಂವಿಧಾನದ ಪ್ರಕಾರವಾಗಿ ನೀವು ಸಂಘಟನೆಯನ್ನು ನೀವು ಒಂದು ಬ್ಯಾನ್ ಮಾಡ್ತೀರಿ ಅನ್ನೋದಾದರೂ ಕೂಡ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. RSS ಯಾವ ಒಂದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಮತ್ತು ಸಾಮಾಜಿಕ ಅಂದರೆ ಸೋಷಿಯಲ್ ಏನು ಹೇಳ್ತಾರೆ ಅದಕ್ಕೆ, ಸೋಷಿಯಲಿ ಅದಕ್ಕೆ ಎಫೆಕ್ಟ್ ಆಗುವ ಹಾಗೆ ನಡೆದುಕೊಂಡಿದೆ. ಮತ್ತು RSSನ ಮುಖಂಡರು ಅಥವಾ ಪ್ರಮುಖರು ಯಾವ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಅಥವಾ ದ್ವೇಷ ಹುಟ್ಟುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅದಕ್ಕೆ ಎಲ್ಲವನ್ನು ಕೂಡ ದಾಖಲೆಯನ್ನು ಸಲ್ಲಿಸಿ ರಿಪೋರ್ಟ್ ತಯಾರು ಮಾಡಿ ಕೇಂದ್ರಕ್ಕೆ ಅದನ್ನು ಶಿಫಾರಸು ಮಾಡಿ, ಕೇಂದ್ರ ಆ ಶಿಫಾರಸನ್ನು ಒಪ್ಪಿದ್ರೆ ಮಾತ್ರ. ನೋಡಿ, UPA ಗೌರ್ಮೆಂಟ್ ಇದ್ದಾಗಲೇ ಕಾಂಗ್ರೆಸ್ ಕೊಟ್ಟಂತಹ ಶಿಫಾರಸನ್ನು ಒಪ್ಪಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಬಿಜೆಪಿಯಲ್ಲಿ ಕೇಂದ್ರದಲ್ಲಿ BJP ಇದೆ. ಹಾಗಾಗಿ ಇದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸಂವಿಧಾನಾತ್ಮಕವಾಗಿಯೇ ಈಗ ನಿಯಂತ್ರಣಕ್ಕೆ ತರಬೇಕು ಸರ್ಕಾರಿ ವಾತಾವರಣದಲ್ಲಿ, ಅಂದರೆ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಈ ಭಾಗಗಳಲ್ಲಿ RSS ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಹುಶಃ ಈ BJP ನಾಯಕರೆಲ್ಲ ತಾಕತ್ತು ದಮ್ಮು ಎಲ್ಲ ಹೇಳ್ತಿದ್ದಾರಲ್ಲ, ಆ ತಾಕತ್ತನ್ನು ತೋರಿಸಬಹುದು ಏನೋ ಗೊತ್ತಿಲ್ಲ. ಎಸ್, ನೋಡಿ, ಕಾಂಗ್ರೆಸ್ನವ್ರು ಏನಂತಂದ್ರೆ ಈ RSS ಒಂದು ಬದ್ಧ ವೈರಿಗಳ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇರುವಂಥದ್ದು. RSS ಸಿದ್ಧಾಂತ ಸರಿ ಇಲ್ಲ, ತತ್ವ ಸರಿ ಇಲ್ಲ. ಹಾಗಾದರೆ RSS ಕೂಡ ತಮ್ಮನ್ನು ತಾವು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಯಾವ ರೀತಿ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ನೋಡಿ, RSS ಯಾವ ಒಂದು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಪ್ರೂವ್ ಮಾಡಿ. ಅದನ್ನು ಖಂಡಿತವಾಗ್ಲೂ ಇಲ್ಲ. ಈ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸೋದೇ ತಪ್ಪ, ಈ ಮಣ್ಣಿನ ಸಂಸ್ಕೃತಿಯನ್ನು ಬೆಳೆಸೋದು ತಪ್ಪ, ದೇಶಭಕ್ತಿಯನ್ನ ಪುಟ್ಟ ಮಕ್ಕಳಲ್ಲಿ ತುಂಬೋದು ತಪ್ಪ ಅಂತ ಪ್ರಶ್ನೆಯನ್ನ ಕೂಡ ಕೇಳಿರುವಂಥದ್ದು. ಅದರ ಜೊತೆಗೆ RSS ನಡೆದು ಬಂದ ಹಾದಿಯ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೊಡ್ತೀವಿ ಪುಟ್ಟ ವಿರಾಮದ ಬಳಿಕ. ಎಸ್, ವೆಲ್ಕಮ್ ಬ್ಯಾಕ್. ನೋಡಿ, RSS ನಡೆದು ಬಂದಂತಹ ಹಾದಿ ಏನು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. 1925 ಸೆಪ್ಟೆಂಬರ್ 27ನೇ ತಾರೀಕು ವಿಜಯದಶಮಿಯ ದಿನ ಈ ಸಂಘವನ್ನ ಉದ್ಘಾಟನೆ ಮಾಡಲಾಗುತ್ತೆ. ಉದ್ಘಾಟನೆ ಮಾಡಿದವರು ಯಾರು ನೋಡಿ, ಡಾಕ್ಟರ್ ಕೇಶವ ಬಲಿರಾಮ್ ಅವರು ಹೆಡ್ಗೇವಾರ್. ಇವರು ಈ ಒಂದು ಉದ್ಘಾಟನೆಯನ್ನ ಮಾಡ್ತಾರೆ. RSS ಸಂಘವನ್ನ ಒಂದು ಉದ್ಘಾಟನೆ ಮಾಡ್ತಾರೆ. ನಾಗ್ಪುರದ ಅವರ ಮನೆಯಲ್ಲೇ ಸಂಘಟನೆಯನ್ನ ಆರಂಭ ಮಾಡ್ತಾರೆ 1925ರಲ್ಲಿ ಸೆಪ್ಟೆಂಬರ್ 27ನೇ ತಾರೀಕು. RSS 100 ವರ್ಷದ ಒಂದು ಹಾದಿ ಇರುವಂಥದ್ದು, ಜರ್ನಿ ಇರುವಂಥದ್ದು. ಈ ಜರ್ನಿಯಲ್ಲಿ ಸಾಕಷ್ಟು ವಿವಾದಗಳು ಕೂಡ ಕೇಳಿ ಬಂದಿದೆ. 1925 ಸೆಪ್ಟೆಂಬರ್ 27 ವಿಜಯದಶಮಿಯ ದಿನ ಈ ಸಂಘವನ್ನ ಉದ್ಘಾಟನೆ ಮಾಡ್ತಾರೆ, ಘೋಷಣೆ ಮಾಡ್ತಾರೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್. ನಾಗ್ಪುರದ ಅವರ ಮನೆಯಲ್ಲೇ ಸಂಘಟನೆಯನ್ನ ಆರಂಭ ಮಾಡ್ತಾರೆ. 1926 ಏಪ್ರಿಲ್ 17ಕ್ಕೆ ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೆಸರಿಡ್ತಾರೆ.
ಅದನ್ನು ಆಯ್ಕೆ ಮಾಡ್ತಾರೆ. ಸಭೆಯಲ್ಲಿ 4 ಹೆಸರುಗಳ ಪ್ರಸ್ತಾಪ ಆಗುತ್ತೆ. ಅವುಗಳಲ್ಲಿ ಅಂತಿಮವಾಗಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಜರಿಪಡ್ಕಾ ಮಂಡಲ ಅಂತ ಒಂದು ಹೆಸರಿತ್ತು. ಆಮೇಲೆ ಭಾರತ ಉದ್ಧಾರಕ ಮಂಡಲ, ಹಿಂದೂ ಸ್ವಯಂ ಸೇವಕ ಸಂಘ ಪ್ರಸ್ತಾಪವಾದ ಇನ್ನುಳಿದ ಹೆಸರುಗಳವೆಲ್ಲವೂ ಕೂಡ. ಸೊ ಇದೇ ವರ್ಷದ ಮೇ 28 ಅಂದರೆ 1926ರ ಮೇ 28ರಂದು ನಾಗ್ಪುರದಲ್ಲಿ ನಿತ್ಯ ಶಾಖೆಗಳು ಆರಂಭ ಆಗುತ್ತೆ. ಸೊ ಇದು 2ನೇ ಹಂತದಲ್ಲಿ RSS ಬೆಳೆದಿರುವಂತಹ ಒಂದು ಹಾದಿ. 1929 ನವೆಂಬರ್ 9 ಮತ್ತು 10ನೇ ತಾರೀಕು ಹೆಡ್ಗೇವಾರ್ ಅವರನ್ನ ಸಂಘದ ಮುಖ್ಯಸ್ಥ ಅಂದರೆ ಸರಸಂಘ ಚಾಲಕ ಮತ್ತು ಬಾಲಾಜಿ ಹುದ್ದಾರ್ ಅವರನ್ನ ಪ್ರಧಾನ ಕಾರ್ಯದರ್ಶಿ ಅಂತ ಅಂದರೆ ಸರ್ಕಾರಿಯ ವಾಹಕ ಮತ್ತು ಮಾರ್ಥಾಂಡ ರಾವ್ ಜೋಗ್ ಅವರನ್ನ ಮುಖ್ಯ ತರಬೇತುದಾರರಾಗಿ ನಿಯೋಜನೆಯನ್ನ ಕೂಡ ಮಾಡಲಾಗುತ್ತೆ. ಅದು 1929 ನವೆಂಬರ್ 9 ಮತ್ತು 10ರಂದು. ಆಮೇಲೆ 1940 ಪುಣೆಯಲ್ಲಿ ನಡೆದ ಪ್ರಾಂತ್ಯ ಬೈಠಕಿಗೆ ವೀರ ಸಾವರ್ಕರ್ ಭೇಟಿ ನೀಡ್ತಾರೆ. ಅದೇ ವರ್ಷ ಬ್ರಿಟಿಷ್ ಸರ್ಕಾರದಿಂದ ಸಂಘದ ಸಮವಸ್ತ್ರ ಗಣವೇಶ ಮತ್ತು ಪಥಸಂಚಲನದ ಮೇಲೆ ನಿಷೇಧವನ್ನು ಹೇರಲಾಗ್ತದೆ. ನೋಡಿ, ಬ್ರಿಟಿಷ್ ಸರ್ಕಾರವು ಕೂಡ RSS ಸಂಘವನ್ನು ನಿಷೇಧ ಹೇರಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. 1940 ಸ್ವಾತಂತ್ರ್ಯ ಪೂರ್ವದಲ್ಲಿ ಪುಣೆಯಲ್ಲಿ ನಡೆದಂಥ ಒಂದು ಪ್ರಾಂತ್ಯ ಬೈಠಕ್, ಅಲ್ಲಿ ಸಾವರ್ಕರ್ ಅವರು ಭೇಟಿ ನೀಡ್ತಾರೆ. ಅದೇ ವರ್ಷ ಬ್ರಿಟಿಷ್ ಸರ್ಕಾರದಿಂದ ಸಂಘದ ಅಂದರೆ RSS ಸಂಘದ ಸಮವಸ್ತ್ರ ಅಥವಾ ಅದನ್ನು ನಾವೀಗ ಗಣವೇಶ ಅಂತ ಏನು ಕರಿತೇವೆ ಮತ್ತು ಪಥಸಂಚಲನದ ಮೇಲೆ ನಿಷೇಧವನ್ನು ಬ್ರಿಟಿಷ್ ಸರ್ಕಾರ ಹೇರುತ್ತೆ ಅನ್ನೋದು. ಎಸ್, ಇನ್ನು 1940ರ ಜೂನ್ 20 ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಹೆಡ್ಗೇವಾರ್ ಅವರನ್ನ ಸುಭಾಷ್ ಚಂದ್ರ ಬೋಸ್ ಅವರು ಭೇಟಿ ಮಾಡ್ತಾರೆ. ಮರುದಿನ ಅಂದರೆ ಜೂನ್ 21, 1940 RSS ಸಂಸ್ಥಾಪಕ ಹೆಡ್ಗೇವಾರ್ ಅವರು ನಿಧನ ಕೂಡ ಆಗ್ತಾರೆ. ಸಾವಿರದ 1940 ಜುಲೈ 3ರಂದು ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು RSSನ ಮುಖ್ಯಸ್ಥರಾಗಿ ನೇಮಕ ಆಗ್ತಾರೆ ಅಂತ. ಅಂದರೆ ಹೆಡ್ಗೇವಾರ್ ಅವರ ನಿಧನದ ಬಳಿಕ RSSಗೆ ಮತ್ತೆ ನೇತೃತ್ವವನ್ನು ವಹಿಸುವವರು ಯಾರು ಅಂತ ಆದಾಗ ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು ನೇಮಕಗೊಳ್ತಾರೆ, RSSನ ಮುಖ್ಯಸ್ಥರಾಗಿ ನೇಮಕಗೊಳ್ತಾರೆ. ಇನ್ನು 1947 ಸೆಪ್ಟೆಂಬರ್ 15ರಂದು ದೆಹಲಿಯ ಭಂಗಿ ಕಾಲೋನಿಯಲ್ಲಿ 500 ಜನ ಸ್ವಯಂ ಸೇವಕರನ್ನ ಉದ್ದೇಶಿಸಿ ಮಹಾತ್ಮ ಗಾಂಧೀಜಿಯವರು ಕೂಡ ಭಾಷಣವನ್ನ ಮಾಡ್ತಾರೆ. ಇದೇ ವರ್ಷ ಅಂದರೆ 1947ನೇ ಇಸ್ವಿಯಲ್ಲಿ ಆರ್ಗನೈಸರ್ ಮತ್ತು ಪಾಂಚಜನ್ಯ ವಾರಪತ್ರಿಕೆಗಳ ಆರಂಭ ಕೂಡ ಆಗುತ್ತೆ. 1947 ಸೆಪ್ಟೆಂಬರ್ 15ರಂದು. 1948 ಜನವರಿ 30ರಂದು ಗಾಂಧೀಜಿಯವರ ಹತ್ಯೆ ಆಗುತ್ತೆ. ಮರುದಿನ ಅಂದರೆ ಫೆಬ್ರವರಿ 1 ಅದು ಮಾಧವ ಸದಾಶಿವ ಗೋಳ್ವಲ್ಕರ್ ಅಂದರೆ RSSನ ಮುಖ್ಯಸ್ಥರು ಅವರನ್ನು ಬಂಧಿಸಲಾಗುತ್ತೆ. ಸಂಘದ ಮೇಲೆ ನಿಷೇಧ ಹೇರಿದ ಮಧ್ಯಂತರ ಸರ್ಕಾರ, ಆ ಸಂದರ್ಭದಲ್ಲೂ ಕೂಡ RSS ನಿಷೇಧಗೊಂಡಿತ್ತು, ಅದು ಮಧ್ಯಂತರ ಸರ್ಕಾರ ಆಗಿತ್ತು. ಫೆಬ್ರವರಿ 4ರಂದು 17,000ದಷ್ಟು ಸ್ವಯಂ ಸೇವಕರ ಬಂಧನ ಆಗುತ್ತೆ. ಫೆಬ್ರವರಿ 5ರಂದು ಸಂಘದ ಶಾಖೆಗಳನ್ನು ಮುಚ್ಚುವ ಘೋಷಣೆ ಆಗುತ್ತೆ. ನೋಡಿ, ಮಹಾತ್ಮ ಗಾಂಧೀಜಿಯವರು 1947 ಸೆಪ್ಟೆಂಬರ್ 15ರಂದು ಅಲ್ಲಿ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವರು ಆಗ ಇದ್ದಂಥ ಅಂದರೆ ಒಂದಿಷ್ಟು ದೇಶ ವಿಭಜನೆ ಆಗೆಲ್ಲ ಆಗಿತ್ತಲ್ಲ, ಸೊ ಅದನ್ನು ಉದ್ದೇಶಿಸಿ RSS ಸಂಘದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದು RSSಗೆ ಹಿಡಿಸೋಲ್ಲ. ಸೊ ಅದೇ ಉದ್ದೇಶಕ್ಕೆ RSS ಇವತ್ತಿಗೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನು ಒಂದು ಹಂತಕ್ಕೆ ವಿರೋಧ ಮಾಡ್ತಾನೆ ಬಂದಿದೆ. ಸೊ ಒಂದಿಷ್ಟು ಗಾಂಧೀಜಿಯವರ ಹತ್ಯೆ ಆದ ಬಳಿಕ ಅಂತೂ RSS ಮೇಲೆ ಕಾಂಗ್ರೆಸ್ ಹರಿಹಾಯ್ದಿರುವಂತಹ ರೀತಿಯೇ ಬೇರೆ. ಅದು ಮಾಧವ ಸದಾಶಿವ ಗೋಳ್ಕರ್ ಅವರ ಬಂಧನ ಆಗುತ್ತೆ. ಸುಮಾರು 17,000ದಷ್ಟು ಸ್ವಯಂ ಸೇವಕರ ಬಂಧನ ಕೂಡ ಆಗುತ್ತೆ. ಸಂಘದ ಶಾಖೆಗಳನ್ನು ಮುಚ್ಚುವಂಥ ಘೋಷಣೆ ಕೂಡ ಆಗುತ್ತೆ. ಎಸ್, ಇನ್ನು 1949 ಸಂಘದ ಸಂವಿಧಾನ ಕರಡು ಸಿದ್ಧವನ್ನ ಮಾಡಿಕೊಳ್ಳಲಾಗುತ್ತೆ, ಅಂದರೆ ತಯಾರು ಮಾಡಿಕೊಳ್ಳಲಾಗುತ್ತೆ. 1949 ಜುಲೈ 12ರಂದು ಸರ್ಕಾರದಿಂದ ಸಂಘದ ಮೇಲಿನ ನಿಷೇಧವನ್ನ ವಾಪಸ್ ಕೂಡ ಪಡೆದುಕೊಳ್ಳಲಾಗುತ್ತೆ. ಏನ್ ನಿಷೇಧವನ್ನ ಹೇರಿತ್ತು ಸಂಘದ ಮೇಲೆ, ಆ ಒಂದು ಸಂಘದ ನಿಷೇಧವನ್ನ ವಾಪಸ್ ಪಡೆಯುತ್ತೆ ಅಂದಿನ ಸರ್ಕಾರ. ಮರುದಿನ ಜೈಲಿನಿಂದ ಗೋಳ್ವಲ್ಕರ್ ಬಿಡುಗಡೆ ಆಗ್ತಾರೆ. ಅದೇ ವರ್ಷ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೆ ಅಂದರೆ ABVPಗೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ. 1951 ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಂದ ಭಾರತೀಯ ಜನಸಂಘ ಸ್ಥಾಪನೆ ಆಗುತ್ತೆ. ನೋಡಿ, ಇಲ್ಲಿ BJPಯ ಹುಟ್ಟುವಿಕೆ ಆರಂಭ ಆಗುತ್ತೆ. 1952ರ ದೇಶದಲ್ಲಿ ಗೋಹತ್ಯೆ ನಿಷೇಧಕ್ಕೆ ಆಗ್ರಹಿಸಿ ಗೋರಕ್ಷಾ ಆಂದೋಲನ ಆರಂಭ ಕೂಡ ಆಗುತ್ತೆ. ಸೊ ಇಲ್ಲಿಂದ BJPಗೆ ನಾಂದಿ ಸಿಕ್ಕಿತ್ತು ಅಂತ ಹೇಳ್ಬೋದು.
ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಂದ ಭಾರತೀಯ ಜನಸಂಘ ಸ್ಥಾಪನೆ, ಜನಸಂಘವೇ ಅದು ಮತ್ತೆ ವಿಲೀನಗೊಳ್ಳುತ್ತೆ. ಇವೆಲ್ಲವೂ ಕೂಡ ಮುಂದೆ ನೋಡ್ತಾ ಹೋಗೋಣ. ಎಸ್, ಇನ್ನು 1963 ಜನವರಿ 26ನೇ ತಾರೀಕು ನಡೆಯುವಂತಹ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಭಾಗವಹಿಸೋಕೆ RSSಗೆ ಆಹ್ವಾನವನ್ನ ಕೂಡ ನೀಡಲಾಗುತ್ತೆ. ಈ ಒಂದು ಆಹ್ವಾನದಲ್ಲಿ 3000 ಸ್ವಯಂ ಸೇವಕರು ಕೂಡ ಭಾಗಿಯಾಗ್ತಾರೆ. ಅದೊಂದು ಚರಿತ್ರೆ ಅಂತಾನೆ ಹೇಳ್ಬೋದು. 1964 ವಿಶ್ವ ಹಿಂದೂ ಪರಿಷತ್ VHP ಕೂಡ ಸ್ಥಾಪನೆಯಾಗುತ್ತೆ. RSSನ ಪರಿವಾರಗಳು ಹುಟ್ಟುತ್ತಾ ಹೋಗುತ್ತೆ, ನೀವು ಗಮನಿಸ್ತಾ ಇದ್ದೀರಿ. ಸೊ 1973 ಜೂನ್ 6 ಸಂಘದ ಮುಖ್ಯಸ್ಥ ಗೋಳ್ವಲ್ಕರ್ ನಿಧನರಾಗ್ತಾರೆ. ಮಧುಕರ ದತ್ತಾತ್ರೇಯ ದೇವರಸ್ ಬಾಳಾ ಸಾಹೇಬ್ ಅವರು 3ನೇ ಸರಸಂಘ ಚಾಲಕರಾಗಿ ನೇಮಕಗೊಳ್ತಾರೆ. 1975 ಜೂನ್ 25 ದೇಶದಲ್ಲಿ ತುರ್ತು ಪರಿಸ್ಥಿತಿಗೆ ಹೇರಿಕೆ ಆಗುತ್ತೆ. ಸೊ ಅದಾದ ಬಳಿಕೂ ಕೂಡ RSS ನಿಷೇಧಕ್ಕೆ ಒಂದು ಪ್ಲಾನ್ ಕೂಡ ನಡೆಯುತ್ತೆ. ಸೊ ಅದನ್ನು ಮುಂದೆ ನೋಡ್ತಾ ಹೋಗೋಣ. ಎಸ್, ಇನ್ನು 1975 ಜುಲೈ 4ನೇ ತಾರೀಕು 2ನೇ ಬಾರಿಗೆ RSSನ ನಿಷೇಧವನ್ನ ಮಾಡುತ್ತೆ ಅಂದಿನ ಸರ್ಕಾರ. 1977 ಹೊಸದಾಗಿ ಸ್ಥಾಪನೆಯಾದಂತಹ ಜನತಾ ಪಕ್ಷದೊಂದಿಗೆ ಭಾರತೀಯ ಜನಸಂಘ ವಿಲೀನ ಕೂಡ ಆಗುತ್ತೆ. ಇನ್ನು 1977 ಮಾರ್ಚ್ 22ನೇ ತಾರೀಕು ಸಂಘದ ಮೇಲಿನ ನಿಷೇಧವನ್ನ ಕೂಡ ಹಿಂಪಡೆಯುತ್ತೆ ಅಂದಿರ್ತಕ್ಕಂಥ ಸರ್ಕಾರ. ನೋಡಿ, 1940ರಲ್ಲಿ ಬ್ರಿಟಿಷ್ ಸರ್ಕಾರ ವೀರ ಸಾವರ್ಕರ್ ಅವರು RSSನ ಸಂಘಕ್ಕೆ ಭೇಟಿ ನೀಡಿರುವ ಕಾರಣಕ್ಕೋಸ್ಕರವಾಗಿ ಅವರು ಅಲ್ಲಿ ಬ್ರಿಟಿಷ್ ಸರ್ಕಾರ RSS ಅನ್ನು ಮೊದಲ ಬಾರಿಗೆ ಒಂದು ನಿಷೇಧ ಹೇರಿತು. 1975 ಜೂನ್ 25ರಂದು 2ನೇ ಬಾರಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೂಡ ತುರ್ತು ಪರಿಸ್ಥಿತಿಯನ್ನು RSS ಒಂದು ಹಂತಕ್ಕೆ ಏನು ವಿರೋಧ ಮಾಡಿರುವ ಕಾರಣಕ್ಕೋಸ್ಕರವಾಗಿ ಅಲ್ಲಿ ವಿರೋಧವನ್ನು ಮಾಡಿತು. ಅದಾದ ಬಳಿಕ ನೋಡಿ 75 ಜುಲೈ 4 2ನೇ ಬಾರಿಗೆ RSS ನಿಷೇಧ, 1960 ನಿಷೇಧದ ಮೇಲೆ ಹಿಂಪಡೆದಂಥ ಸರ್ಕಾರ. ಅದಾದಮೇಲೆ 1977 ನವೆಂಬರ್ 3 ಪಾಟ್ನಾದಲ್ಲಿ RSS ಸಭೆಯನ್ನು ಉದ್ದೇಶಿಸಿ ಜಯಪ್ರಕಾಶ್ ನಾರಾಯಣ್ ಭಾಷಣ ಮಾಡ್ತಾರೆ. ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ಈ ಎಮರ್ಜೆನ್ಸಿ ಪೀರಿಯಡನ್ನು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದವರು. 1995 ಗ್ರಾಮಗಳು ಮತ್ತು 1 ಕೋಟಿ ಕುಟುಂಬಗಳನ್ನು ಸಂಪರ್ಕಿಸುವ ಜನಸಂಪರ್ಕ ಅಭಿಯಾನವನ್ನು ಆರಂಭ ಮಾಡ್ತಾರೆ. ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹೇರಿರೋ ಕಾರಣಕ್ಕೋಸ್ಕರವಾಗಿ ಜಯಪ್ರಕಾಶ್ ನಾರಾಯಣ್ ಅವರು RSSನನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇನ್ನು 1989 ಪಂಜಾಬ್ನ ಮೊಗಾ ಪಟ್ಟಣದಲ್ಲಿ RSS ಶಾಖೆಯ ಮೇಲೆ ಶಂಕಿತ ಖಲಿಸ್ತಾನಿ ಉಗ್ರ ದಾಳಿಯನ್ನ ಮಾಡ್ತಾರೆ. ಹಾಗೆ 18 ಜನ ಸ್ವಯಂ ಸೇವಕರು ಹಾಗೆ ಇತರ 6 ಮಂದಿ ಸಾವನ್ನಪ್ತಾರೆ ಈ ಒಂದು ದುರ್ಘಟನೆಯಲ್ಲಿ. 1992 ಡಿಸೆಂಬರ್ 6ನೇ ತಾರೀಕು ಅಯೋಧ್ಯೆಯ ಬಾಬರಿ ಮಸೀದಿ ಕೂಡ ಧ್ವಂಸವನ್ನ ಮಾಡಲಾಗುತ್ತೆ. ಒಂದು ಹಂತಕ್ಕೆ ನಾವು ಗಮನಿಸ್ತಾ ಹೋದರೆ RSS ಶಾಖೆಯ ಮೇಲೆ ಶಂಕಿತ ಖಲಿಸ್ತಾನಿ ಉಗ್ರರ ದಾಳಿ ಒಂದು ಗ್ರಜ್ ಅನ್ನುವ ಹಾಗೆ ಅದು ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಮುಸ್ಲಿಮು ಹಿಂದೂ ಆ ಥರದ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅದಾದ ಬಳಿಕ 1992ರಲ್ಲಿ ಡಿಸೆಂಬರ್ 6ರಲ್ಲಿ ಅಯೋಧ್ಯ ಬಾಬರಿ ಮಸೀದಿಯ ಮೇಲೆ RSSನ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಧ್ವಂಸ ಮಾಡ್ತಾರೆ. 1992 ಡಿಸೆಂಬರ್ 10 ಸಂಘದ ಮೇಲೆ ಮತ್ತೆ ನಿಷೇಧ ಹೇರುತ್ತೆ ಸರ್ಕಾರ. ಆಗ PV ನರಸಿಂಹರಾವ್ ಅವರ ನೇತೃತ್ವದ UPA ಗೌರ್ಮೆಂಟ್ ಇರುತ್ತೆ. 1993 ಜೂನ್ 4 ನಿಷೇಧ ವಾಪಸ್ ಪಡೆಯಲಾಗುತ್ತೆ. ಆಮೇಲೆ 1994 ಮಾರ್ಚ್ 11 ಪ್ರೊಫೆಸರ್ ರಾಜೇಂದ್ರ ಸಿಂಗ್ ರಾಜುಬಯ್ಯ ಅವರು 4ನೇ ಸರಸಂಘ ಚಾಲಕರಾಗಿ ನೇಮಕಗೊಳ್ತಾರೆ. ಇನ್ನು 2000ನೇ ಇಸ್ವಿ RSSನ 5ನೇ ಮುಖ್ಯಸ್ಥರಾಗಿ KS ಸುದರ್ಶನ್ ಆಯ್ಕೆ ಆಗ್ತಾರೆ. 2009ರಲ್ಲಿ ಸಂಘದ 6ನೇ ಸಲ ಸಂಘ ಚಾಲಕರಾಗಿ ಮೋಹನ್ ಭಾಗವತ್ ಅವರ ಹೆಸರನ್ನ ಸುದರ್ಶನ್ ಅವರು ಘೋಷಣೆ ಮಾಡ್ತಾರೆ. 2009ರಿಂದ ಮೋಹನ್ ಭಾಗವತ್ ಅವರು RSSನ ಸರಸಂಘ ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2025 ಸೆಪ್ಟೆಂಬರ್ 27ಕ್ಕೆ ಮೊನ್ನೆ 100 ವರ್ಷವನ್ನು ಪೂರೈಸುತ್ತೆ. ಸಂಘ ಸ್ಥಾಪನೆಯಾಗಿ 100 ವರ್ಷಗಳಾಗುತ್ತೆ. ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ರಾಷ್ಟ್ರಾದ್ಯಂತ ಶತಮಾನೋತ್ಸವ ಕಾರ್ಯಕ್ರಮ ಮತ್ತು ಪಥಸಂಚಲನದಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು RSS ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ನಿನ್ನೆ ಕರ್ನಾಟಕದಲ್ಲೂ ಕೂಡ ಪಥಸಂಚಲನವನ್ನು ಆಯೋಜಿಸಲಾಗಿತ್ತು. BJPಯ ಪ್ರಮುಖ ನಾಯಕರೆಲ್ಲರೂ ಕೂಡ, BJPಯ ಪ್ರಮುಖ ನಾಯಕರಂತಲ್ಲ, BJPಯ ಬಹುತೇಕ ಎಲ್ಲ ನಾಯಕರು, BJPಯ ಕಾರ್ಯಕರ್ತರು, RSSನ ಕಾರ್ಯಕರ್ತರು ಆ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಸೊ ನೀವು ಅದೆಲ್ಲವನ್ನು ಕೂಡ ಗಮನಿಸಿದ್ದೀರಿ. ಸೊ ಇದು RSS ಬೆಳೆದು ಬಂದಂತಹ, ನಡೆದು ಬಂದಂತಹ ಹಾದಿ. ಒಂದು ಸಂಕ್ಷಿಪ್ತವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. 3 ಬಾರಿ 1940, 92, 75, 92ರಲ್ಲಿ 3 ಬಾರಿ ನಿಷೇಧ ಆಗಿತ್ತು RSS ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ. ಆಮೇಲೆ ಈಗ ಮತ್ತೆ ಅದರ ಚಟುವಟಿಕೆಗಳ ವಿರುದ್ಧವಾಗಿ ಒಂದಿಷ್ಟು ನಿಯಂತ್ರಣಕ್ಕೆ ತರಬೇಕು ಸರ್ಕಾರ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆಮೇಲೆ ತಮಿಳುನಾಡಿನಲ್ಲೂ ಕೂಡ RSSನ ಚಟುವಟಿಕೆಗಳಿಗೆ ನಿಯಂತ್ರಣ ತರುವಂತಹ ಪ್ರಯತ್ನವನ್ನು ಅಲ್ಲಿನ ಸರ್ಕಾರ ಮಾಡಿತ್ತು. ಈಗ ಅದರ ಮುಂದುವರಿದ ಭಾಗವಾಗಿ
ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ RSSನ ಚಟುವಟಿಕೆಗಳಿಗೆ ನಿಯಂತ್ರಣ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ. RSS ನಡೆದು ಬಂದ ಹಾದಿಯನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಆದರೆ ಈ ಒಂದು ವಿಚಾರವಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ, ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ, ಅಶ್ವಥ್ ನಾರಾಯಣ್ ಅವರು ಕೂಡ ಮಾತನಾಡಿದ್ದಾರೆ. ದಿನೇಶ್ ಗುಂಡೂರಾವ್, ಅಶ್ವಥ್ ನಾರಾಯಣ್, CT ರವಿ, ಛಲವಾದಿ ನಾರಾಯಣ ಸ್ವಾಮಿ ಅವರು ಒಟ್ಟಾರೆಯಾಗಿ ಸಾಕಷ್ಟು ಜನ ನಾಯಕರು ಈ ಒಂದು ವಿಚಾರವಾಗಿ ಅಂದರೆ RSS ಬ್ಯಾನ್ ವಿಚಾರವಾಗಿ, RSS ಚಟುವಟಿಕೆಗಳ ನಿಷೇಧ ವಿಚಾರವಾಗಿ ಮಾತನಾಡಿದ್ದಾರೆ. ಯಾವ್ಯಾವ ಸಚಿವರು, ಯಾವ್ಯಾವ ನಾಯಕರು ಏನೇನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಿಮಗೆ ತಾಕತ್ತಿದ್ರೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ. ಇದೇನು ನಿಮಗೆ ಹೊಸದು ಅಲ್ಲ. ಹಿಂದೆ ಕೂಡ RSS ಅನ್ನು ಬ್ಯಾನ್ ಮಾಡಿದ್ದಾಗಿತ್ತು. ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ? ಯಾರು ನಿಮಗೆ ಅರ್ಜಿ ಕೊಟ್ಟರು ವಾಪಸ್ಸು ಇದು ಮಾಡಬೇಡಿ, ತೆಗೆದುಬಿಡಿ ಅಂತ RSSನವ್ರು ಕೇಳಿದ್ರಾ? ನೋಡಿ, ಈ ರೀತಿಯ ಕಲುಷಿತ ಮನಸ್ಸುಗಳು RSSನ ವಿರುದ್ಧವಾಗಿ ಎಷ್ಟೇ ಬ್ಯಾನ್ ಮಾಡಬೇಕು, ಕಂಟ್ರೋಲಲ್ಲಿ ಹದ್ದುಬಸ್ತಿನಲ್ಲಿ ಇಡಬೇಕು ಅಂತೇಳಿ ಏನೆಲ್ಲ ಮಾಡಿದ್ವು. ಇಂತಹ ಕಲುಷಿತ ಮನಸ್ಸುಗಳ ಮಧ್ಯೆಯೂ ಕೂಡ 100 ವರ್ಷಗಳನ್ನ ಕಳೆದು ಇವತ್ತು 100ನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ನನಗೆ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಏನಾದರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನು ವಿರೋಧ ಮಾಡೋದಿಲ್ಲ. ನಿಮಗೆ ತಾಕತ್ತಿದ್ರೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ. ಇದೇನು ನಿಮಗೆ ಹೊಸದು ಅಲ್ಲ. ಹಿಂದೆ ಕೂಡ RSS ಅನ್ನ ಬ್ಯಾನ್ ನೋಡಿ, ಏನು ಪೊಲೀಸಿನ ಪರ್ಮಿಷನ್ ತಗೊಂಡು ಯಾವ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ ಆ ಥರ ಮಾಡಲಿ. ಇದು ನಮ್ಮ ದೇಶ, ನಾವು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ. ಅದರಲ್ಲಿ RSS ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರು ಇಲ್ಲ, ಏನಾದರೂ ತ್ಯಾಗ ಮಾಡಿದ್ರೆ ದೇಶಕ್ಕೋಸ್ಕರ ಸ್ವತಂತ್ರ ಸಂಗ್ರಾಮದಲ್ಲಿ ಇಲ್ಲ. ಅವ್ರದ್ದು ಏನಂತ ಹೇಳಿದ್ರೆ ಬರೀ ಹಿಂದೂ ರಾಷ್ಟ್ರ, ಹಿಂದುತ್ವ ಹಿಂದುತ್ವ ಹಿಂದುತ್ವ. ಅದು ಬಿಟ್ಟರೆ ಅವರು ಜನರನ್ನು ದ್ವೇಷಿಸುವಂಥದ್ದು, ದೇಶವನ್ನು ಒಂದು ರೀತಿ ಒಂದು ಕೋಮು ಮೇಲೆ ಅವರು ಹೇಗಾದರೂ ಮಾಡಿ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಳ್ಳೋದು, ಅದು ಅವರ ಸಿದ್ಧಾಂತ, ಅವರ ತತ್ವನೇ. ಅದು ಫ್ಯಾಸಿಸ್ಟ್ ಪಾರ್ಟಿ ಅದು. ನೋಡಿ, ಏನು ಪೊಲೀಸಿನ ಪರ್ಮಿಷನ್ ತಗೊಂಡು ಯಾವ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ ಆ ಥರ ಮಾಡಲಿ. ಇದು ನಮ್ಮ ದೇಶ, ನಾವು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದು. ನಮ್ಮ ಕೀಳು ಮಟ್ಟದ ಹೇಳಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ, ಅಪ್ರಸ್ತುತವಾಗಿ ಹೇಳಿಕೆ ಕೊಡ್ತಾರೆ. ಒಂದು ಸ್ವಲ್ಪ ಜವಾಬ್ದಾರಿಯುತವಾದಂಥ ಹೇಳಿಕೆ ಕೊಡುವಂಥ ಸಂಸ್ಕೃತಿನೇ ಅವರಲ್ಲಿ ಇಲ್ಲ. ಹಾಗಾಗಿ ಮನ ಬಂದಂತೆ, ತಲೆಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾರೆ, ದುರಹಂಕಾರದ ಮಾತುಗಳನ್ನು ಹೇಳ್ತಾರೆ. RSSನ ಧೂಳಿಗೂ ಸಮಾನರಲ್ಲ ಅವರು. RSSನ ಕಾರ್ಯ, ಅವರ ದೇಶಭಕ್ತಿ, ಅವರು ಸದಾಕಾಲ ದೇಶ ಕಟ್ಟೋದ್ರಲ್ಲೇ ತಮ್ಮ ಸಮಯ, ತಮ್ಮ ತನು ಮನ ಧನವನ್ನು ಅರ್ಪಿಸಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಕೆಲಸ ಮಾಡೋಂಥವ್ರು. ಅಂಥ ಮಹಾನ್ ಸಂಘಟನೆ, ರಾಷ್ಟ್ರ ನಿರ್ಮಾಣ ಸಂಘಟನೆ ಬಗ್ಗೆ ಇಂಥ ಅಲ್ಲ ಸಲ್ಲದ ಆಪಾದನೆಯನ್ನು ಮಾಡಿ ಈ ರೀತಿ ಸರ್ಕಾರಿ ಆವರಣಗಳಲ್ಲಿ, ಏನೊಂದು ಶಾಲೆ ಆವರಣಗಳಲ್ಲಿ, ಪಾರ್ಕಲ್ಲಿ ಈ ರೀತಿ RSS ಶಾಖೆಗಳು ನಡಿಬಾರ್ದು, ಅದಕ್ಕೆ ಕಡಿವಾಣ ಹಾಕಬೇಕು, ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ಕೊಟ್ಟಿರುವಂಥ ಅವರ ಬರೆದಿರುವಂಥ ಪತ್ರವನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಬೇಜವಾಬ್ದಾರಿ ಹೇಳಿಕೆನ ಪತ್ರವನ್ನು ಬರೆಯುವಂಥ ವ್ಯಕ್ತಿಯ ಮೇಲೆ ಕ್ರಮವನ್ನು ಜರುಗಿಸಿ ಅವ್ರನ್ನ ನಿಮ್ಮ ಸಚಿವ ಸಂಪುಟದಿಂದ ಈ ಕೂಡಲೇ ವಜಾವನ್ನು ಮಾಡಿ ನೀವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕೀಳು ಮಟ್ಟದ ಹೇಳಿಕೆ. ನನಗೆ RSS ಅನ್ನ ನಾನು ಸೋನಿಯಾ ಗಾಂಧಿ ಅವರ ಅಟೆನ್ಷನ್ ಡ್ರಾ ಮಾಡ್ಬೋದು, ಅಟೆನ್ಷನ್ ಡ್ರಾ ಮಾಡಿ ನನಗೂ ಏನಾದ್ರು ಸಂಪುಟದಲ್ಲಿ ಜಾಗ ಸಿಗ್ಬೋದು ಅಂತ ಅವ್ರು ತಾಲೀಮ್ ನಡೆಸ್ತಾ ಇದ್ದಾರೆ. ಕೆಲವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ RSSನ ಟೀಕೆ ಮಾಡುವ ತಾಲೀಮ್ ನಡೆಸ್ತಾ ಇದ್ರೆ, ಕೆಲವರು ಅಧಿಕಾರವನ್ನು ಪಡ್ಕೊಳ್ಳೋಕ್ಕೆ ತಾಲೀಮ್ ಮಾಡ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ರು ಅಧಿಕಾರವನ್ನು ಪಡ್ಕೊಳ್ಳೋಕ್ಕೆ ನಡೆಸ್ತಿರುವಂಥ ತಾಲೀಮು.
ನಾನು ಸೋನಿಯಾ ಗಾಂಧಿ ಅವರ ಅಟೆನ್ಷನ್ ಡ್ರಾ ಮಾಡ್ಬೋದು, ಅಟೆನ್ಷನ್ ಡ್ರಾ ಮಾಡಿ ನನಗೂ ಏನಾದ್ರು ಸಂಪುಟದಲ್ಲಿ ಜಾಗ ಸಿಗ್ಬೋದು ಅಂತ ಅವ್ರು ತಾಲೀಮ್ ನಡೆಸ್ತಾ ಇದ್ದಾರೆ. ಕೆಲವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ RSSನ ಟೀಕೆ ಮಾಡುವ ತಾಲೀಮ್ ನಡೆಸ್ತಾ ಇದ್ರೆ, ಕೆಲವರು ಅಧಿಕಾರವನ್ನು ಪಡ್ಕೊಳ್ಳೋಕ್ಕೆ ತಾಲೀಮ್ ಮಾಡ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ರು ಅಧಿಕಾರವನ್ನು ಪಡ್ಕೊಳ್ಳೋಕ್ಕೆ ನಡೆಸ್ತಿರುವಂತ ತಾಲೀಮು. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಈ RSSನ ಕಾರ್ಯ ಚಟುವಟಿಕೆಗಳು ಏನಿದೆ ಅದನ್ನ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಅಂತ ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ರೆ, ಎತ್ತ ಬಿಜೆಪಿಯವರು ತಾಕತ್ತಿದ್ರೆ ಬ್ಯಾನ್ ಮಾಡಿ ನೋಡಿ ಅಂತ ಸವಾಲ್ ಎಸಿತಾ ಇದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ಪ್ರಸ್ತಾವನೆಯೇನೋ ಸಲ್ಲಿಕೆಯಾಗಿದೆ. ಇವಾಗ ಕರ್ನಾಟಕ ಸಿಎಂ ಸಿದ್ದರಾಮಯ್ಯನವರು ಬ್ಯಾನ್ ಮಾಡುವಂತಹ ನಿರ್ಧಾರವನ್ನ ಮಾಡ್ತಾರಾ? ಬ್ಯಾನ್ ಮಾಡೋಕ್ಕಾಗತ್ತಾ? ಇಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ರಾಜ್ಯ ಸರ್ಕಾರಕ್ಕೆ ಬ್ಯಾನ್ ಮಾಡುವಂಥದ್ದು ಆಗಲ್ಲ. ಅವರು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಬಹುದು. ಮತ್ತೆ ಈ ನಿಯಂತ್ರಣ ತರೋದಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಶಾಲಾ ವಾತಾವರಣದಲ್ಲಿ, ಅಂದ್ರೆ ಹಾಸ್ಟೆಲ್ ವಾತಾವರಣದಲ್ಲಿ, ಸರ್ಕಾರಿ ಕಚೇರಿಗಳ ವಾತಾವರಣದಲ್ಲಿ ಈಗೆಲ್ಲ ಶಾಖೆಗಳೆಲ್ಲ ಏನಾಗ್ತಾ ಇದೆಯಲ್ಲ, ಅದನ್ನ ಅಥವಾ ಆ ಚಟುವಟಿಕೆಗಳನ್ನು ನಿಯಂತ್ರಣಕ್ಕೆ ತರಬಹುದು. ಆದರೆ RSS ಸಂಘವನ್ನು ಬ್ಯಾನ್ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಷ್ಟ್ರೀಯ ಸಂಘಟನೆ ಆಗಿರೋ ಕಾರಣಕ್ಕೋಸ್ಕರ ಅದನ್ನು ನಿರ್ಧರಿಸುವುದು ಕೇಂದ್ರ ಸರ್ಕಾರವೇ ಆಗಿರೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಶಿಫಾರಸನ್ನು ಮಾಡಬಹುದು. ಇವರು ಈಗ ದಮ್ ಇದ್ರೆ, ತಾಕತ್ತಿದ್ರೆ ಅಂತ ಹೇಳ್ಬೋದು. ತಾಕತ್ತು ತೋರಿಸಿದ್ರೆ ನೀವು ಮತ್ತೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ, ಮತ್ತೆ ಅದನ್ನೇ ಹೇಳ್ಕೊಳ್ಬೇಕಾಗತ್ತೆ. ಸೊ ಅದೆಲ್ಲವೂ ಕೂಡ ತಾಕತ್ತು ಚರ್ಚೆಗಳು ಹೀಗಾಗಬಾರ್ದು. ಮತ್ತೆಲ್ಲ ಅವರೆಲ್ಲ ಮಾತಾಡುವವರೆಲ್ಲರೂ ಶಾಖೆಗೆ ಹೋಗಿದ್ದಾರೆ ಅನ್ನೋದು ಪ್ರಶ್ನೆ. ಯಾರು ಈಗ ಬಿಡಿ, ಕಾಂಗ್ರೆಸ್ನವರು ಅದನ್ನ ನಿಷೇಧಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಅವ್ರ ಶಾಖೆಗೆ ಹೋಗಿರಲ್ಲ ಬಿಡಿ. ಆಮೇಲೆ ಇವರು ಬಿಜೆಪಿಯವರು RSS ಅನ್ನ ಸಮರ್ಥನೆ ಮಾಡ್ತಾ ಇರೋ ಈಗಿನ ಅಂದ್ರೆ ನಾಯಕರು ಶಾಖೆಗೆ ಹೋಗಿದ್ದಾರಾ, ಶಾಖೆಯ ಚಟುವಟಿಕೆಗಳ ಭಾಗಿಯಾಗಿದ್ದಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ಗೊತ್ತಿಲ್ಲ ನಮ್ಗೆ ಶಾಖೆಯಲ್ಲಿ ಎಷ್ಟು ಮಟ್ಟಿಗೆ ಭಾಗಿಯಾಗಿದ್ದಾರೆ, ಏನು ಕ್ಯಾಂಪ್ಗಳನ್ನ ITC OTC ಕ್ಯಾಂಪ್ಗಳನ್ನು ಮಾಡಿದಾರ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಅವರ ಪಕ್ಷ ಅವರ ಆ ಪಕ್ಷದ ಮಾತೃ ಸಂಘ ಆಗಿರೋ ಕಾರಣಕ್ಕೋಸ್ಕರವಾಗಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈ ಮಾತುಗಳು, ಹೇಳಿಕೆಗಳೆಲ್ಲವೂ ಕೂಡ ಒಂದೊಂದು ಸಲ ಲೂಸ್ ಟಾಕ್ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಕೂಡ, ಮತ್ತೆ ಈಗ ಸಮರ್ಥಿಸಿಕೊಳ್ತಿರುವಂತಹ ನಾಯಕರು ಕೂಡ, ಅವರೆಲ್ಲರೂ ಕೂಡ ಲೂಸ್ ಟಾಕ್ ಅನ್ಸುತ್ತೆ. ಇದೇ ಸಮಾಜದ ಸ್ವಾಸ್ಥ್ಯವನ್ನು ಕಳೆಯುವ ಹಾಗೆ ಮಾಡುತ್ತೆ. ಸಂಘಟನೆ ಸಮಾಜದ ಸ್ವಾಸ್ಥ್ಯವನ್ನು ಕಳೆಯುವ ಹಾಗೆ ಮಾಡಿದೆಯೋ ಇಲ್ಲೋ, ಈ ನಾಯಕರ ಹೇಳಿಕೆಗಳು, ಪ್ರತಿ ಹೇಳಿಕೆಗಳಿಲ್ಲ ಇದೆಯಲ್ಲ, ಅವೇ ಸಮಾಜದಲ್ಲಿ ಒಂದು ವಿಷ ಬೀಜ ಬಿತ್ತುವಂತಹ ಪ್ರಯತ್ನವನ್ನ ಮಾಡುತ್ತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಒಂದು ಬಹಳ ದೊಡ್ಡ ಚರ್ಚೆಯೂ ಕೂಡ ಆಗುತ್ತೆ. RSSನ ಕಾರ್ಯಕರ್ತರು ಹಿಡಿಯುವ ದಂಡದ ಬಗ್ಗೆಯೂ, ರಕ್ಷಾ ದಂಡದ ಬಗ್ಗೆಯೂ ಕೂಡ ದೊಡ್ಡ ಚರ್ಚೆ ಆಗುತ್ತೆ. ರಕ್ಷಾ ದಂಡ ಅವರು ಅದಕ್ಕೆ ಯಾವುದೇ ಮಾರಕ ಆಯುಧ ಅಲ್ಲ. ಮಾರಕ ಆಯುಧ ಆಗ್ಬೇಕಂತಂದ್ರೆ ಅದಕ್ಕೆ ಮೆಟಲೇ ಆಗ್ಬೇಕು ಅನ್ನೋದು ಒಂದು ವಿಧಿಯೇ ಇದೆ. ಸೊ ಹಾಗಾಗಿ ಅದು ಮಾರಕ ಆಯುಧ ಅಲ್ಲ. ಅದನ್ನ RSS ಸಂಘ ರಕ್ಷದಂಡ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಪೊಲೀಸ್ ಅವರಿಗೂ ಕೂಡ ದಂಡ ಇರುತ್ತೆ, ಒಂದು ಲಾಠಿ ಇರುತ್ತೆ, ಅದು ಯಾರದ್ದು? ನಾಗರಬೆತ್ತದ್ದೇ. RSS ಕಾರ್ಯಕರ್ತರು ಹಿಡಿಯುವ ದಂಡವು ಕೂಡ ನಾಗರಬೆತ್ತದ್ದೇ. ಹಾಗಾಗಿ ಅದು ಮಾರಕ ಆಯುಧ ಅಂತ ಹೇಳೋದಕ್ಕಾಗಲ್ಲ. ಇವರು ಟೀಕೆ ಮಾಡೋದು ಕೂಡ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನು ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸರ್ಕಾರ ನಿರ್ಧಾರ ಮಾಡಬೇಕು. ಸರ್ಕಾರ RSSನ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಿದ್ರೆ ಮುಂದಿನ ಪರಿಣಾಮವನ್ನು ಕೂಡ ಅದು ಎದುರಿಸಬೇಕಾಗುತ್ತೆ. ಖಂಡಿತ. ಎಸ್ ಶ್ರೀರಾಜ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಈ ಒಂದು ಡಿಬೇಟ್ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೂಡ ನೀಡುತ್ತೆ. ಎಸ್ ವೀಕ್ಷಕರೇ, ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 70 ವರ್ಷಗಳ ಸುದೀರ್ಘವಾದಂತಹ ಆಡಳಿತವನ್ನ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರ ಇದೇ RSS ಸಂಘವನ್ನ 3 ಬಾರಿ ನಿಷೇಧ ಮಾಡಿದ್ರೂ ಕೂಡ ಮತ್ತೆ ನಿಷೇಧವನ್ನ ವಾಪಸ್ ಪಡೆದುಕೊಳ್ತು. ಆದ್ರೆ ಇವಾಗ 2025ರಲ್ಲಿ ಅದರಲ್ಲೂ ಕೂಡ 100 ವರ್ಷ ಪೂರೈಕೆ ಮಾಡಿದಂತಹ ಲಕ್ಷಾಂತರ RSS ಸ್ವಯಂ ಸೇವಕರನ್ನ ಹೊಂದಿದಂತಹ ಸಂದರ್ಭದಲ್ಲಿ ಬ್ಯಾನ್ ಮಾಡೋಕೆ ಮುಂದಾಗತ್ತಾ? ನಿಷೇಧವನ್ನ ಹೇರೋಕೆ ಮುಂದಾಗತ್ತಾ? ನಿಷೇಧವನ್ನ ಹೇರಿದ್ರೆ ಮುಂದಿನ ಒಂದು ಪರಿಸ್ಥಿತಿ ಹೇಗಿರುತ್ತೆ? ಏನೆಲ್ಲ ಬದಲಾವಣೆಗಳಾಗುತ್ತೆ? ಇವೆಲ್ಲವೂ ಕೂಡ ತುಂಬ ಕುತೂಹಲಕಾರಿ ಆಗಿರುವಂಥದ್ದು. ಆದರೆ ಇವಾಗಲೂ ಕೂಡ CM ಅವರಿಗೆ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಈ ಪ್ರಸ್ತಾವನೆಯನ್ನ ಯಾವ ರೀತಿ ಅವರು ಕನ್ಸಿಡರ್ ಮಾಡ್ತಾರೆ, ಹಾಗೆ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರಾ ಅಥವಾ ಇಲ್ವಾ? ಶಿಫಾರಸು ಮಾಡಿದ್ರೂ ಕೂಡ ಕೇಂದ್ರದಲ್ಲಿ ಅದು ಏನು ಮುನ್ನೆಲೆಗೆ ಬರುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿರುವಂಥದ್ದು. ಎಸ್, ಇವತ್ತಿನ ಡಿಬೇಟನ್ನು ಮುಗಿಸುವಂತಹ ಒಂದು ಸಂದರ್ಭ. ಮತ್ತೊಂದು ಡಿಬೇಟ್ನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಮತ್ತೆ ಭಾಗಿಯಾಗ್ತೀವಿ, ಹಾಗೆ ಮೀಟ್ ಮಾಡ್ತೀವಿ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.